ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲಿ. ಈಗ ನಾವು ಸೊಸೆರ್ನ ಕರ್ಕೊಂಬರ್ತೇವಲ್ಲ, ಕರ್ಕೊಂಬಂದ ತಕ್ಷಣ ಅವ್ರಿಗೆ ಮಡಿ ಅಡಿಗೆ ಹಚ್ಚಿದ್ನೆ ಹಚ್ಚಿದ್ನೆ ಯಾವ್ದು ಬರಲ್ರಿ. ಅವರು ನಮ್ಮನಿಗೆ ಬಂದಾದ್ಮೇಲೆ 5 ವರ್ಷ ಬೇಕು ನೆಟ್ಗಾಗಕ್ಕ. 5 ವರ್ಷ ಆದ್ಮೇಲೆ ಅವ್ರು ಮಾಡ್ಲಿಲ್ಲ ಅಂದಾಗ ಅವಾಗ ನಾವ್ ಹೇಳ್ಬೇಕಾಕತಿ. ನೋಡ್ತಾ 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 ಕಲಿಬೇಕ್ರಿ ಅವರು. ಬೇಡ ಬರ್ಬೇಡ ಯುಪ ಯುಪ ಯುಪ. ಎಲ್ಲರ್ಕಿನ್ನ ಚಿಕ್ಕವಳು ನಾನೇ. ಸೊ ನಮ್ಮ ಮನೆಯಲ್ಲಿ ಲೈಕ್ ಇದೆಲ್ಲ ಫಿಕ್ಸ್ ಆದ್ಮೇಲೆ ನೀನೇ ಎಲ್ಲರ್ಕಿನ್ನ ಚಿಕ್ಕವಳು, ಏನಿದ್ರು ತಗ್ಗಿ ಬಗ್ಗಿ ನಡಿ, ಯಾರೇನು ಅಂದ್ರು ತಲೆಗೆ ಹಾಕೊಳಕ್ ಹೋಗ್ಬೇಡ, ಈ ತರ ಎಲ್ಲ ಮುಂಚೆನೆ ಹೇಳಿ ಕಳ್ಸಿದ್ರು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಇವತ್ತಂತೂ ಒಂದು ಅದ್ಭುತವಾದ ಕಥೆಯನ್ನು ಹೇಳೋದಕ್ಕೆ ಬಂದು ನಿಂತಿದ್ದೀನಿ. 4 ಜನ ಮಕ್ಕಳು, ಇನ್ನೂ ಪುಟ್ಟ ಮಕ್ಕಳು, ತಾಯಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಆ ತಾಯಿ ತೀರ್ಕೊಂಡು ಹೋದ್ಮೇಲೆ ಆ ಮಕ್ಕಳು ಅಪ್ಪನ ತಂಗಿ ಏನಿರ್ತಾರೆ ಅವರು ಅವ್ರನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ. ಅವ್ರ ಹೆಸರು ಚಂಪಾವತಿ ಅಂತ. ಚಂಪಾವತಿ ಅಮ್ಮ ಏನು ಮಾಡ್ತಾರೆ ಅಂತಂದರೆ, ಮುತ್ತುಗದ ಎಲೆ ಬರುತ್ತಲ್ಲ, ನೀವು ನೋಡಿರ್ತೀರಿ, ಊಟಕ್ಕೆ ಅದು ಎಲೆ ತಯಾರು ಮಾಡ್ತಿದ್ರು. ಬ್ರಾಹ್ಮಿನ್ಸ್ ತುಂಬ ಬಳಸ್ತಾರೆ ಅದನ್ನು ಕೂಡ. ಅದು ಹಳೆ ಚಾಲ್ತಿಯಲ್ಲಿತ್ತು. ಮುತ್ತುಗದ ಎಲೆ ಕಟ್ಟಿ ಈ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಬರ್ತಾರೆ. ತುಂಬ ಕುಟುಂಬ ಇದೆ, ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮಿಸ್ ಮಾಡ್ಕೋಬೇಡಿ, ಮನೆ ಮಕ್ಕಳೆಲ್ಲ ಕುತ್ಕೊಂಡು ನೋಡಿ. ಯಾಕೆ ಅಂತಂದರೆ ತುಂಬ ವಿಷಯಗಳಿದೆ, ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಮುಂದಿನ ಪೀಳಿಗೆಗೆ ಈ ಕತೆ ಕೇಳಲೇಬೇಕು ಮತ್ತು ನೀವು ತೋರಿಸಲೇಬೇಕು. ಬನ್ನಿ. ಹಾಗಾಗಿ ಆ ಮನೆಗೆ ಮುತ್ತುಗದ ಎಲೆಯ ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ, ಬನ್ನಿ. ಅಮ್ಮನಿಂದ ಕಲ್ತಿದ್ದ ಮೇಡಮ್ ರಂಗೋಲಿ? ಹೌದೌದು ಸರ್. ಅಲ್ಲ? ಹೌದು. ಹಾಂ. ಮನೆಯಲ್ಲಿ ದಿನ ಹಾಕ್ತಿದ್ನಲ್ಲ, ಹಾಂ. ಇದೇ ಹಾಕ್ಬೇಕಂತ ಏನಿರಲ್ಲ, ಹಾಂ. ಮನ್ಸಿಗೆ ಬಂದಿದ್ದ ಥರ ಹಾಕೊಂಡು ಹೋಗೋದಷ್ಟೇ. ರಂಗೋಲಿ ಸಂಸ್ಕೃತಿನೇ ಒಂದು ಅದ್ಭುತ ಅಲ್ವಾ? ಹೌದು ಸರ್. ಹಾಂ. ಮನೆ ಮುಂದೆ ರಂಗೋಲಿ ಇಲ್ಲ ಅಂದ್ರೆ ಒಂಥರ ಏನೋ ಬಣ ಬಣ ಅನ್ಸುತ್ತೆ. ಹಾಂ. ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತಿದು? ಸರ್ ಮನೆ ಕಟ್ಟಿ 3 ವರ್ಷ ಆಯ್ತು. ನಮ್ಮ ಮದ್ವೆ ಆಗಿ ಈಗ 9 months ಆಯ್ತು. 9 months ಆಯ್ತು? ಹೌದು. ಓ ಓಕೆ. ಅಮ್ಮನ ಮನೆ ನಮ್ಮೂರ್ ಚಿಕ್ಕೋಡಿ. ಚಿಕ್ಕೋಡಿ? ಚಿಕ್ಕೋಡಿ. ಓಕೆ. ಬೆಳಗಾವ್ ಹತ್ರ, ಬೆಳಗಾವ್ ಡಿಸ್ಟ್ರಿಕ್ಟ್ ಚಿಕ್ಕೋಡಿ ನಮ್ದು. ಹೌದಾ? ಏನು ಓದಿದ್ದು? ನನ್ BSc ಕಂಪ್ಲೀಟ್ ಆಗಿದೆ ಸರ್. BSc ಕಂಪ್ಲೀಟ್ ಆಗಿದೆ. ನಾನು ಗಿಟಾರ್ ಬಾರಿಸ್ತೀನಿ, ಗಿಟಾರ್ ಹೇಳ್ಕೊಡ್ತಿದ್ದೆ, ಈಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಓ ಗಿಟಾರ? ಓ ಅದೇನು ಯಾವಾಗಿಂದ ನಿಮ್ಗೆ ಅದು? ನಾನು ಚೈಲ್ಡ್ಹುಡ್ ಇಂದಾನೇ ಬಾರಿಸ್ತಿದ್ದೆ, ಆಮೇಲೆ ಅದು ಹೇಳ್ಕೊಡೋದೆಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಮನೆಯಲ್ಲೇ ತಗೋತಿದ್ದೆ, ಆಮೇಲೆ ಕೋವಿಡ್ ಟೈಮಲ್ಲಿ ಆನ್ಲೈನ್ ಅಂತ ಟ್ರೆಂಡ್ ಬಂತು. ಸೊ ಆನ್ಲೈನ್ ಸ್ಟಾರ್ಟ್ ಮಾಡಿದೆ, ನಮ್ಮೂರಲ್ಲಿ ಹೇಳ್ತಿದ್ದೆ, ಆಮೇಲೆ ಹೋಗ್ತಾ ಹೋಗ್ತಾ ಆಲ್ ಓವರ್ ಇಂಡಿಯಾ ಆಯ್ತು. ಆಮೇಲೆ ಫಾರಿನ್ ಸ್ಟೂಡೆಂಟ್ಸ್ಗೂ ಎಲ್ಲ ಹೇಳ್ಕೊಡ್ತೀನಿ. ಈಗಲೂ? ಈಗಿಲ್ಲ ಸರ್, ಈಗ ಸ್ವಲ್ಪ ಮ್ಯಾರೇಜ್ ಆದ್ಮೇಲೆ ಸ್ಟಾರ್ಟ್ ಮಾಡಕ್ ಆಗಿಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕಂತ ಇದೆ. ಆ ಗಿಟಾರ್ ಯಾಕೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಅಂತ ಅನಿಸ್ತು? ಅಂದ್ರೆ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ದು, ಸ್ಕೂಲಲ್ಲಿ ಹಾಗೆ ಬಾರಿಸ್ತಾ ಬಾರಿಸ್ತಾ ತುಂಬಾ ಇಂಟ್ರೆಸ್ಟ್ ಬಂತು, ಅದನ್ನ ಕಲಿಯೋದು ಹಾಗೆ ಮುಂದುವರೆದೆ, ಕಂಟಿನ್ಯೂ ಆಯ್ತು. ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ನನಗೆ. ಹೌದು. ಅದು ನಮ್ಮ ಮನೆಯವ್ರು ಬಂದ್ರು. ಹೌದಾ? ನಮಸ್ತೆ. ನಮಸ್ತೆ. ನಮ್ದು ರಂಗೋಲಿಯಿಂದ ಹಿಡಿದು ಇವ್ರ ಗಿಟಾರ್ ವರೆಗೆ ಕತೆ ನಡೆದಿತ್ತೀಗ. ಬನ್ನಿ ಮೇಡಮ್. ಬನ್ನಿ. ಓಕೆ. ಬನ್ನಿ ಬನ್ನಿ. ವಾವ್. ಬನ್ನಿ ಕೂತ್ಕೊಳ್ಳಿ. ಅದ್ಭುತ. ಕೂತ್ಕೊಳ್ಳಿ ಸರ್. ಹಾಲ್ ಇದೆ? ಇದು ಹಾಲ್. ಹೌದು. ಓಕೆ. ಹಾ. ಬಹಳ ವಿಶಾಲವಾಗಿದೆ ಅಲ್ವಾ? ನಾವು ಜಾಯಿಂಟ್ ಫ್ಯಾಮಿಲಿ ಅಲ್ಲ ಸರ್. ನಾವು 7 ಜನ ಇರೋದು ಮನೆಯಲ್ಲಿ. 7 ಜನ? ಹೌದು. ಯಾರ್ಯಾರು?
ನಾನು ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ, ನಮ್ಮ ಅಕ್ಕ ಭಾವ, ಆಮೇಲೆ ಅವ್ರ ಮಗಳೊಬ್ಳು. ಇದು ವರ ನೋಡೋ ಮುಂದೆ ಈ ಬಿಸ್ನೆಸ್ ನವ್ರನ್ನೇ ಮಾಡ್ಕೋಬೇಕಂತಿತ್ತ ಅಥವಾ ಏನಿತ್ತು ಆಕ್ಚುಲಿ? ಇಲ್ಲ ನಂದು ಆತರ ಏನಿರ್ಲಿಲ್ಲ. ನಂದೊಂದು ಮೊದ್ಲಿಂದ ಒಂದು ಕಾನ್ಸೆಪ್ಟ್ ಇತ್ತು, ನಮ್ಮ ಅಮ್ಮ ಅಪ್ಪ ಯಾರನ್ನ ತೋರಿಸ್ತಾರೆ ಅವನ್ನ ಹೂ ಅಂದ್ಬಿಡ್ಬೇಕು. ಆದ್ರೆ ನನ್ ಚಾಯ್ಸ್ ಇತ್ತು, ಲೈಕ್ ನನಗೆ ಹೂ ಅಥವಾ ಇಲ್ಲ ಅನ್ನೋದಿತ್ತು. ಬಟ್ ನಂಗೆ ಇವ್ರು ಇಷ್ಟ ಆಗಿದ್ರು. ಹೆಂಗೆ ಅದು ಒಂದ್ಸಲ ನೋಡಿದ ತಕ್ಷಣ? ಅಲ್ಲ, ಮನೇಲಿ ಎಲ್ಲರಿಗೂ ಇಷ್ಟ ಆಗಿತ್ತಲ್ಲ. ಲೈಕ್ ಒಂದ್ ವೇಳೆ ನಾನು ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲಾನೇ ಆಗ್ತಿತ್ತು. ಲೈಕ್ ನೋ ಅಂತಾನೆ ಎಲ್ಲರೂ ಹೇಳ್ತಿದ್ರು. ಬಟ್ ಅವ್ರೆಲ್ಲ ಹೂ ಅಂದ್ಮೇಲೆ ನಾನು ಹೂ ಅಂದೆ. ಸೊ ಅದ್ ಮುಂದುವರಿತು. ನಾನ್ ನೋಡಿದ್ರಲ್ಲಿ ಆಕ್ಚುಲಿ ಫಸ್ಟ್ ಒನ್ ನಾನ್ ನೋಡಿದ್ದು. ಬಟ್ ಇವ್ರು ಬರೋದ್ ಲೇಟ್ ಮಾಡಿದ್ಕೆ ಥರ್ಡ್ ಆಯ್ತು. ನಾನ್ ನೋಡಿದ್ ಫಸ್ಟ್ ಇವ್ರೆ, ಆಮೇಲೆ ಇವ್ರು ಬರೋದ್ ಸ್ವಲ್ಪ ಲೇಟ್ ಮಾಡಿದ್ರು, ಅದಕ್ಕೆ ಥರ್ಡ್. ನಂದು ಫಸ್ಟ್ ಇದೆ. ಸೂಪರ್. ನೋಡಿದ ತಕ್ಷಣ ಓಕೆ ಆಗೋಯ್ತಾ? ನಂದು ಹೆಂಗೆ ಸರ್ ಸೇಮ್. ಮನೇಲಿ ತಂದೆ ತಾಯಿ ಏನಂತಾರೆ ಅದೇ ಫೈನಲ್. ಅವ್ರದ್ದು ಹಾಗೆ ಇತ್ತು. ನಂದು ಮ್ಯಾರೇಜ್ ಅಲ್ಲಿ ನಂದು ಇನ್ವಾಲ್ವ್ಮೆಂಟ್ ನಾ ಮಾಡಕ್ ಹೋಗ್ಲಿಲ್ಲ. ಅದು ಹಣೆ ಬರ ನಮ್ದು ಲಕ್ ಏನಿರುತ್ತೆ ಅದೇ ಆಗತ್ತೆ. ಹಂಗಾಗಿ ಬಿಸ್ನೆಸ್ ಅಲ್ಲಿ ಇದ್ರು ಸರ್. ಅಮ್ಮ ಅಪ್ಪ ಯಾರು ತೋರಿಸ್ಕೊಟ್ಟಾರೆ ಅವ್ರು ಅಂದಾರೆ. ನಾನು ಆ ತರಾನೇ ಇದ್ದೆ. ನಂದು ಹೇಗಿತ್ತು, ನಮ್ಮ ಅಮ್ಮ ಅಪ್ಪ ಯಾರು ಹೇಳ್ತಾರೆ ಅದು. ಒಂದ್ ವೇಳೆ ನನಗೆ ಇಷ್ಟ ಇಲ್ಲ ಅಂದ್ರೆ ಅದಿಲ್ಲ, ಆದ್ರೆ ನನ್ಗೂ ಇಷ್ಟ ಆಯ್ತಲ್ಲ, ಸೊ ಮುಂದುವರಿತು. ಆಮೇಲೆ ತಂದೆ ತಾಯಿಗೆ ಒಂದು ಭಯ ಇರ್ತದೆ, ನನ್ ಮಗಳ ಮನೆಗೆ ಹೋಗಿ ಅಂದ್ಕೊಂತಾಳ, ಹೆಂಗಿರುತ್ತೋ ಏನೋ. ಅಮ್ಮ ಏನ್ ಹೇಳ್ಕೊಡೋರು ನಿಮ್ಗೆ? ಅಮ್ಮ ಆಕ್ಚುಲಿ ಲೈಕ್ ಅದೇ ಸರ್, ಓಲ್ಡ್ ಸ್ಕೂಲ್. ಸ್ವಲ್ಪ ಏನಿದ್ರು ತಗ್ಗಿ ಬಗ್ಗಿ ನಡಿ. ಈ ಮನೇಲಿ ಸರ್ ನಾನು ಎಲ್ಲರಿಗಿನ ಚಿಕ್ಕವಳು, ಇವರು ನಮ್ಮ ಮನೆಯವರು ಚಿಕ್ಕವರು. ಸೊ ನಾನು ಇವ್ರಕಿನ್ನ ಚಿಕ್ಕವಳು. ಸೊ ಫುಲ್ ಮನೆಯಲ್ಲಿ ಎಲ್ಲರಿಗಿನ ಚಿಕ್ಕವಳು ನಾನೇ. ಸೊ ನಮ್ಮ ಮನೆಯಲ್ಲಿ ಲೈಕ್ ಇದೆಲ್ಲ ಫಿಕ್ಸ್ ಆದ್ಮೇಲೆ ನೀನೇ ಎಲ್ಲರಿಗಿನ ಚಿಕ್ಕವಳು, ಏನಿದ್ರು ತಗ್ಗಿ ಬಗ್ಗಿ ನಡಿ, ಯಾರೇನೋ ಅಂದ್ರು ತಲೆಗೆ ಹಾಕೊಳಕ್ ಹೋಗ್ಬೇಡ, ಈ ತರ ಎಲ್ಲ ಮುಂಚೆನೆ ಹೇಳಿ ಕಳ್ಸಿದ್ರು. ನಂದು ಅಲ್ಲೇನು ಜಾಯಿಂಟ್ ಫ್ಯಾಮಿಲಿ ಸರ್. ಸೊ ನಮ್ಮ ಮನೆಯಲ್ಲೂ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನನಗೆಲ್ಲ ಸ್ವಲ್ಪ ಡೈನಾಮಿಕ್ಸ್ ಅರ್ಥ ಆಗುತ್ತೆ. ಸೊ ಬರ್ರಿ ಹಂಗೆ ಮನೆ ತೋರಿಸ್ತಾ ಬನ್ನಿ ಸರ್, ಬನ್ನಿ. ಈಗ ಮನೆ ಒಂದು ದೊಡ್ಡ ಡ್ರೀಮ್ ಇದು. ಇದು ಪ್ಲಾನ್ ಏನ್ ಮಾಡಿದ್ರಿ, ಹೆಂಗ್ ಶುರು ಆಯ್ತು ಸರ್? ಲಾಕ್ಡೌನ್ ಒಳಗಡೆ ನಾವು ಇದನ್ನ ಬರೀ ಜಾಗ ತಗೊಂಡಿದ್ದು. ಕಟ್ಟಾಕ್ ನಮಗೆ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಿದ್ದಿಲ್ಲ ಇತ್ತು. ಬಟ್ ಆ ಪ್ಲಾನ್ ಕೂಡ ಬರ್ತಾ ಇದ್ದಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಬಿಸ್ನೆಸ್ ಒಳಗಡೆ ಇನ್ವಾಲ್ವ್ಮೆಂಟ್. ಆಮೇಲೆ ಬಿಸ್ನೆಸ್ ಬಿಟ್ರೆ ಇಲ್ಲಿ ನಿಂತು ಕಟ್ಟಕ್ ಆಗಂಗಿಲ್ಲ. ಅವಾಗ ನಮ್ದು ಇಬ್ಬರದು ಮದುವೆ ಆಗಿದ್ದಿಲ್ಲ, ನಂದಾಯ್ತು ನಮ್ಮ ಅಣ್ಣಂದಾಯ್ತು. ನಮ್ ಫಾದರ್ ಮತ್ತೆ ನಮ್ ತಾಯಿ ಮತ್ತೆ ನಾನು ನಮ್ಮ ಅಣ್ಣ ಇಷ್ಟೇ. ನಮ್ಮ ಅಣ್ಣ ಅವಾಗ ಬೆಂಗಳೂರಲ್ಲಿ ಇರೋನು, ನಾನು ಇಲ್ಲೇ ಇರೋನು. ಬಟ್ ನಂದು ಅವಾಗ ಚಿಕ್ಕ ವಯಸ್ಸು, ನನಗೂ ಅಷ್ಟೇ ತಲೆ ಓಡಲ್ಲ ಏನು. ಬಟ್ ಇದೇ ಜಾಗ ಬೇಕಂತೇಳಿ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿದ್ದೆ ನಾನು. ನಮ್ ತಂದೆಯವ್ರಿಗೆ ತಗೊಂಡ್ಮೇಲೆ ಬೇರೆ ಕಡೆ 10 ಕಡೆ ತೋರಿಸ್ಕೊಂಡ್ ಬರೋರು, ಬೇರೆ ನೋಡೋಣ, ಕಟ್ಟಿದ್ದೆ ಮನೆ ನೋಡೋಣ ಅಂತೇಳಿ. ನಮಗ ಅದು ಇಷ್ಟ ಆಗ್ತಿದ್ದಿಲ್ಲ. ಈ ಏರಿಯಾ ನಮಗೇನೋ ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗಿ ಲಾಕ್ಡೌನ್ ಮುಗಿದ್ಮೇಲೆ ಒಂದು 2 years ಆದ್ಮೇಲೆ ಇದನ್ನ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗಾಗಿ ಇದು ಕೋಟಿಲಿಂಗೇಶ್ವರ ನಗರ ಸರ್. ಇದು ಕೋಟಿಲಿಂಗೇಶ್ವರ ನಗರ. ಹಾ ಸರ್. ಇದು ಒಂದು ಹಾಲ್ ಬಂದಿದೆ ಸರ್. ಇದು ಸಿಟ್ ಔಟ್ ಇದೆ, ಅದ್ ಎಂಟ್ರೆನ್ಸ್ ಅಂತ ನೋಡಿದ್ರಿ ನೀವು. ಇದು ನಮ್ದು ದೇವ್ರ ಮನೆ ಸರ್. ಇದು ದೇವ್ರ ಮನೆ ಬಹಳ ಇಂಪಾರ್ಟೆಂಟ್ ಸರ್. ಇದು ಹೌದು ಸರ್. ಮೇನ್ ಮನೆ ವಾಸ್ತು ನಿಂದ್ರೋದೇ ಇದ್ರ ಮೇಲೆ ಸರ್. ಮನೆ ದೇವ್ರು ನಮ್ದು ವೆಂಕಟೇಶ್ವರ ಸ್ವಾಮಿ, ಆಮೇಲೆ ಕನ್ನಿಕಾ ಪರಮೇಶ್ವರಿ ಕುಲದೇವ್ರು. ಇದು ಡೈನಿಂಗ್ ಏರಿಯಾ ಅಂತ ಮಾಡಿದ್ವಿ ಸರ್. ಬಟ್ ನಮ್ದು ಏನ ತಿಳುವಳಿಕೆ ಬಂತ, ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡ್ಬಾರ್ದು ಸರ್. ಅದ ತಿನ್ನಕ್ಕೂ ಚಲೋ ಅಲ್ಲ, ಡೈಜೆಷನಿಗೂ ಚಲೋ ಅಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ನೆಲಕ್ಕೆ ಕುಂತ ಊಟ ಮಾಡ್ತೀವಿ. ಒಮ್ಮೊಮ್ಮೆ ಅರ್ಜೆನ್ಸಿ ಇದ್ದಾಗ ಸೋಫಾ ಮೇಲೆ ಕುಂತ ಊಟ ಮಾಡಿ ಹೋಗ್ಬಿಡ್ತೀವಿ. ಕೆಳಗೆ ಅಡುಗೆ ಮನೆಯಲ್ಲೇ ಕೊಡ್ತೀವಿ ಸರ್ ನಾವು. ಅಡುಗೆ ಮನೆಯಲ್ಲೇ ಕೊಡ್ತೀವಿ ನಾವು. ಬರ್ರಿ, ಇದು ಅಡುಗೆ ಮನೆ. ರೊಟ್ಟಿ ನಡೆಯುತ್ತೈತಿ. ಹಾ ಸರ್, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಬಡಿತಾ ಇದೀವಿ. ಜೋಳದ ರೊಟ್ಟಿ, ಕಾಳಿನ ಪಲ್ಯ. ಬಹಳ ಖುಷಿ ಆಯ್ತು ನಮ್ಗೆ. ಅಮೃತ ರೊಟ್ಟಿ ಮುಂದೆ ಯಾವ್ದು ಊಟ ಐತೆ ಈಗ ಹಾಕಿರೋದು ನಮ್ ಚಿಕ್ಕ ಪಾಪು ಓಡಿ ಬಂದ್ಬಿಡ್ತಾಳ ಅಂತ ಹೇಳಿ ಇದು ಹಾಕಿದ್ದೆ. ಇನ್ನೊಂದು 6 ತಿಂಗಳಾದ್ಮೇಲೆ ತೆಗಿತೀವಿ ಇದನ್ನ. ಇದೊಂದು ಅಡ್ಡ ಇಲ್ಲ ಅಂದ್ರೆ ಹೌದು. ಬರ್ರಿ ಸರ್, ಮೇಲ್ಗಡೆ ಹೋಗೋಣ. ಅಂದ್ರೆ ಎಷ್ಟು ವರ್ಷ ಆಯ್ತು ಹಂಗಾರೆ ಇದು ಕಟ್ಟಿ? ಒಂದು 3-4 ವರ್ಷ ಆಯ್ತು ಸರ್ ಇವಾಗ ಕಟ್ಟಿ. ಭಾಳ
ಬರಿ ನಮಸ್ತೆ sir. ನಮ್ ಬಿಗ್ ಬ್ರದರ್ ಹಾ 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 ಬರ್ರಿ ಹಂಗೆ ಒಂದ್ಸರಿ. ಏನ್ ನಿಮ್ಮ ಹೆಸರು? ನಿಖಿಲ್ ಅಂತ ಹೇಳಿ. ನಿಖಿಲ್ ಸರ್. ಹಾ ಹಾ ಇಬ್ರು ಸೇಮ್ ಕಾಣಿಸ್ತಾರೆ. ಆಕ್ಚುಲಿ ಇವಂಗ ಎಲ್ಲಾರು ಬಂದ್ ನೋಡಿದವರೆಲ್ಲ ನಿಮ್ಮ ಅಣ್ಣಾರೆಲ್ಲ ಹೋಗ್ಯಾರ ಅಂತ ಅಂತಾರ. ಹಿಂಗಾಗ್ಬಿಡ್ತೈತಿ. ಹೇಳ್ರಿ ನೀವೇನ್ ಓದಿರಿ? ನಂದು ಬಿಕಾಮ್ ಆಗೈತ್ರಿ. ಬಿಕಾಮ್ ಆಗಿ. ಹೌದ್ರಿ. ಬಿಸ್ನೆಸ್ ಗೆ ಬಂದಾರ ನೀವಾನು ಮೊದಲು? ಇಲ್ಲ ಇವನ ರೀ. ಹೌದಾ? ಇವನ. ಹಾ ನೀವೇನ್ ಮಾಡ್ತೀರಿ ಹಂಗಾರೆ ಈಗ? ನಮ್ ಟೋಟಲ್ ಬಿಸ್ನೆಸ್ ರೀ, ಟೋಟಲ್ ಬಿಸ್ನೆಸ್. ಓಕೆ. ಕನಸು ಏನು ಅವ್ರದ? ಈ ಕನಸಂತ ಇದು ಸ್ಟಾರ್ಟ್ ಆಗಿದ್ದು ಸರ್, ಫಸ್ಟ್ ನಾವು ಬೆಂಗಳೂರದಾಗ ವರ್ಕ್ ಮಾಡ್ತಿದ್ವಿ. ನಂದು CA ಹಾಫ್ ಕಂಪ್ಲೀಟ್ ಆಗೈತೆ. ಹಂಗ ನೋಡ್ಬೇಕಂದ್ರ ನಾನು ಇಂಟರ್ನ್ಶಿಪ್ ಮಾಡ್ತಿದ್ದೆ ಬೆಂಗಳೂರೊಳಗ. ಅವಾಗ ಇವನು ಅಲ್ಲಿ ಬಂದ, ಏನ ನಾನು ಮಾಡ್ಬೇಕು CA ಅಂತ ಹೇಳಿ. ಅಲ್ಲಿ ಹೊರಗಿಂದೆಲ್ಲ ಜಗತ್ ನೋಡಿ ಬ್ಯಾಡಪ್ಪ ಮನಿ ಬಿಸ್ನೆಸ್ ಏನಾರ ಒಂದ್ ಮಾಡ್ಕೊಂಡು ಹೋಗ್ಬೇಕು, ಮೊದ್ಲಿಂತ್ರನು ಮಾಡ್ಕೊಂಡು ಬಂದಿದ್ದ ಐತಿ, ಏನಾರ ಒಂದ್ ಮಾಡ್ಬೇಕಂತೇಳಿ ಒಂದು ಹುಚ್ಚ ಇದು. ಮನ್ಯಾಗಿನವ್ರಿಗೆಲ್ಲರಿಗೂ ನನಗೆ ಏನಾರ ಒಂದು ಹಚ್ಕೊಡ್ರಿ, ಏನಾರ ಒಂದು ಹಚ್ಕೊಡ್ರಿ, ಅರ್ಧ ತಲೆ ಎಲ್ಲಾರ್ದು ಇದನ್ನ ಮಾಡ್ಬಿಟ್ಟ. ಆಮೇಲೆ ಅವನು ಈ ಕಡೆ ಬಂದು ಒಂದು ಸ್ಟಾರ್ಟ್ ಮಾಡ್ದ ರೀ. ಒಬ್ರದ್ದು ಬಿಸ್ನೆಸ್ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತೆ, ಅದನ್ನ ಟೇಕ್ ಓವರ್ ಮಾಡ್ದ. ಅದನ್ನ ಟೇಕ್ ಓವರ್ ಮಾಡಿ ಸ್ಟಾರ್ಟಿಂಗ್ ಹಾರ್ಡ್ಶಿಪ್ ಭಾಳ ಇತ್ತು ರೀ. ಅಟ್ಲೀಸ್ಟ್ ಒಂದು 2 to 3 years ಅಂತೂ ಟೂ ಮಚ್ ಸ್ಟ್ರಗಲ್. ರಾತ್ರಿ ಒಂದೊಂದು 3 ಗಂಟೆ ಬರೋದು, 4 ಗಂಟೆಗೆ ಬರೋದು. ಅಂದ್ರೆ ಅವನ ತಲೆಗೆ ಏನಿತ್ತು ಅದನ್ನ ಮಾಡಿಬಿಟ್ಟೇನಿ, ಏನಾರ ಅದನ್ನು ಸಕ್ಸಸ್ ಮಾಡಲೇಬೇಕು. ಸೊ ನಾನು ಬೆಂಗಳೂರಿನಾಗಿದ್ದಾಗ ಯೋಚನೆ ಬಂತು, ಇವನಿಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಕತ್ತಾನ, ನಮ್ದು ಸ್ವಂತ ಬಿಸ್ನೆಸ್ ಐತಿ, ನಾವು ಅದಕ್ಕೆ ಸಾಥ್ ಕೊಡಬಾರ್ದು ಅಂತೇಳಿ ನನ್ನ ತಲೆಯಾಗ ಬಂತು. ಹಾಗಾಗಿ ನಾನು ವಾಪಸ್ ಬಂದು ನಾನು ಜಾಯಿನ್ ಆಗಿಬಿಟ್ಟೆ. ಹಂಗ ಜರ್ನಿ ಕಂಟಿನ್ಯೂ ಹಾಕೊಂತ ಹೋತು. ಸೊ ಇಲ್ಲಿವರೆಗೂ ಬಂದು ನಿಂತೈತ್ರಿ ಈಗ. ನಮ್ದೆಲ್ಲ ಬ್ಯಾಕ್ ಬೋನ್ ಸರ್. ಓಕೆ, ಭಾಳ ಖುಷಿ ಆಕ್ಚುಲಿ ಫ್ರೆಂಡ್ಸ್ ಇದ್ದಂಗಿದ್ರಿ, ತಮ್ಮ ಅಂತ ಇದನ್ನೇ ಮಾಡೋದನ್ನ. ಹೇಳ್ರಿ, ಬಾಂಧವ್ಯದ ಬಗ್ಗೆ ಹೇಳ್ರಿ. ಒಂದು ಮನೆ ಕೂಡು ಕುಟುಂಬ ಇದ್ದೀರಿ. ಹೌದ್ರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನ್ ಸರ್, ಒಟ್ಟ ಈ ಒಂದು ಹೆಚ್ಚು ಒಂದು ಕಮ್ಮಿ ಹೊಂದ್ಕೊಂಡು ಹೋಗ್ಬೇಕ್ರಿ ಜೀವನ ಅಂತಂದ್ರೆ. ಒಂದ್ಸಲ ಅವ್ನು ಏನಾರು ಅಂತಾನ, ನಾನು ಒಂದ್ ಸಿಟ್ನಾಗ ಏನಾರು ಅಂತೀನಿ. ಅದು ಎಲ್ಲಾರ ಕಡೆನೂ ಏನಾಗ್ತೈತಿ, ಅದನ್ನ ದೊಡ್ಡದು ಮಾಡಿಬಿಡ್ತಾರ. ಅದು ಮಾಡಬಾರ್ದು. ಏನ್ ಆ ಮೂಮೆಂಟಿಗೆ ಇರ್ತೈತಿ ಅಷ್ಟ ಅಂದ್ಬಿಟ್ಟು ಆಮೇಲೆ ಮತ್ತೆ ಆಸ್ ಇಟ್ ಈಸ್ ನಮ್ಮ ಜೀವನನ ಮುಂದೆ ಬೇರೆ ಜವಾಬ್ದಾರಿಗಳ ಕಡೆ ಯೋಚನೆ ಮಾಡ್ಕೊಂತ ಹೋಗ್ಬಿಟ್ರ ಏನದ್ ಬಾಂಧವ್ಯದಾಗ ಏನ್ ಕೊರತೆ ಬರಂಗಿಲ್ಲ ಅಂತೀನಿ ನಾನು. ಏನೇ ಮಾತು ಬರಲಿ ಸರ್, ಅದ್ ಎಲ್ಲಿಗಿರ್ಬೇಕು, ಕೆಲ್ಸದ ಮ್ಯಾಗ ಎಫೆಕ್ಟ್ ಬೀಳ್ಬಾರ್ದು. ನಮ್ಮ ಮನ್ಯಾಗ ಎಲ್ಲರಿಗೂ ಅದೇ ಹೇಳೋದು, ಕೆಲ್ಸದ ಮೇಲೆ 1% ಪರಿಣಾಮ ಬೀಳ್ಬಾರ್ದು. ಅದ್ ಎಂತದ ಮಾತು ಬರಲಿ ಹೋಗ್ಲಿ, ಅದಲ್ಲೇ ಮನೆಯಲ್ಲೇ ಈ ಮಾತು ಇಟ್ಕೊಂಡು ಕೆಲ್ಸದ ಮೇಲೆ ಪರಿಣಾಮ ಬಿದ್ರೆ ಓಡೋದು ಹೋಗ್ತೈತಿ, ನಡೆಯಂಗಿಲ್ಲ. ಇದೇ ಮೇನ್ ಕಾನ್ಸೆಪ್ಟ್ ಸರ್. ಏನೇ ಇರ್ಲಿ, ಎಲ್ಲ ಬಿಸ್ನೆಸ್ ಮನಿಗೇನೆ. ಮನ್ಯಾಗಿನ್ ತಗೊಂಡೋಗಿ ಬಿಸ್ನೆಸ್ ಕಡೆ ಹಾಕಂಗಿಲ್ಲ, ಬಿಸ್ನೆಸ್ ಇನ್ ತಗೊಂಡೋಗಿ ಮನಿಗ್ ಬರಂಗಿಲ್ಲ. ಇದೊಂದು ಪಾಲಿಸಿ ನಮ್ದು. ಅಲ್ಲೇ ಅಲ್ಲೋಡಲೆ ಅಂಕಲ್ ಏನ್ರಿ ಹೆಸರು? ಹಾಯ್ ಅಂತ ಹೇಳಿ. ಆರ್ನಾ ಅಂತ ಹೇಳಿ. ಆರ್ನಾ. ಲಕ್ಷ್ಮಿ ಹೆಸರು. ಶುಕ್ರವಾರ ಹುಟ್ಟೇಳ್ರಿ ಅವಳು, ಶುಕ್ರವಾರ ಹುಟ್ಟೇಳ. ನಿಮ್ಮ ಹೆಸರು? ಅನುಷಾ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ? ಈಗ ಡಿಸೆಂಬರ್ ಬಂದ್ರೆ 3 ವರ್ಷ ಆಗ್ತೈತ್ರಿ. 3 ವರ್ಷ. ಹೇಳಿ, ನಿಮ್ ತವ್ರ ಮನೆ ಯಾವ್ದು? ನಮ್ ತವ್ರ ಮನೆ ಕೊಟ್ಟೂರು. ಹೊಸಪೇಟೆ ಹತ್ರ ಬರ್ತೈತ್ರಿ. ಹೌದ್ರಿ. ಏನ್ ಓದಿರಿ? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಮಾಡಿದ್ರಿ? ಹೌದ್ರಿ. ಓಕೆ. ಹೇಗೆ ಸಾಹೇಬ್ರು, ಏನ್ ಕತೆ? ಒಳ್ಳೆ ನಮ್ದ ಅರೇಂಜ್ಡ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಏನಿತ್ತು ನೀವು ಇಂಜಿನಿಯರಿಂಗ್ ಓದಿದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು? ನಾನು ಕೆಲಸ ಮಾಡಿದೀನ್ರಿ. ಎಲ್ಲಿ? ಬೆಂಗಳೂರಲ್ಲಿ. ಓಕೆ. ಆಮೇಲೆ ಈಗ ಆದ್ಮೇಲೆ ಈಗ ಸೆಟ್ಲ್ ಆಗಿದ್ದೀರಿ? ಹೌದ್ರಿ. ಇಲ್ಲಿ ನೀವು ಏನು ಫ್ಯಾಕ್ಟ್ರಿ? ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೋಗ್ತಿದ್ದೆ ರೀ ಫ್ಯಾಕ್ಟ್ರಿಗೆ. ಆಮೇಲೆ ಒಂದ್ 6 months ಪ್ರೆಗ್ನೆಂಟ್ ಆಗ್ಬಿಟ್ಟೆ. ಆಮೇಲೆ ಮತ್ತೆ ಮನೇಲೆ ಬೇಬಿ ಆದ್ಮೇಲೆ ಫುಲ್ ಕಂಪ್ಲೀಟ್ ಬೇಬಿಗೆ ಟೈಮ್. ಓಕೆ. ಹೇಳ್ರಿ, ಈಗ ನಿಮ್ಮ ಸಿಸ್ಟರ್ ಬಂದ್ರು, ಆಮೇಲೆ ಆಡ್ ಆದ್ರು. ಬಹಳ ಇಂಪಾರ್ಟೆಂಟ್ ನಿಮ್ದು ಹೊಂದಾಣಿಕೆ ಹೇಗಿರುತ್ತೆ, ಹೇಗೆ ಸಾಧ್ಯ ಅದು ಅಂತ? ಇಲ್ಲ, ನಾವ್ ಹಂಗ ಹೊಂದ್ಕೊಂಡಿದೀವಿ, ನಮ್ದು ಹಂಗೇನ್ ಪ್ರಾಬ್ಲಮ್ ಇಲ್ಲ. ಅಕ್ಕ ತರನೇ ನಂಗೆ ಯಾರು ಈ ಮನೆಯಲ್ರಿ ಒಂದು ಬಹಳ ಚಲೋ ಹೇಳ್ಬೇಕಂದ್ರ, ನಂಗೆ ಯಾರು ಬೇರೆಯವ್ರ ಅನ್ಸಿಲ್ಲ. ಬಹಳ ಈಸಿ ಟ್ರಾನ್ಸಿಷನ್. ಈಗ ಅಲ್ಲಿಂದ ಇಷ್ಟು ವರ್ಷ ಆದ್ಮೇಲೆ ಬಂದು ಎಲ್ಲಾರ್ಗು ಬಿಟ್ಟು ಬರೋದು ಇಟ್ಸ್ ಡಿಫಿಕಲ್ಟ್ ಇಲ್ಲ ಅಂತಲ್ಲ, ಬಟ್ ಎಲ್ಲಾರು ಇಷ್ಟು ಒಳ್ಳೆಯವ್ರು ಇರುವಾಗ ನಂಗೆ ಬಹಳ ಈಸಿ ಮಾಡ್ಕೊಟ್ರ ಟ್ರಾನ್ಸಿಷನ್. ಅಷ್ಟು ಡಿಫಿಕಲ್ಟ್ ಆಗ್ಲಿಲ್ಲ. ಫ್ಲೈಂಗ್ ಕಿಸ್ ಕೊಟ್ಬಿಡ ಅವರಿಗೆ.
ಫ್ಲೈಂಗ್ ಕಿಸ್ ಕೊಟ್ಬಿಡಿ ಇಷ್ಟ. ಟಾಟಾ ಮಾಡ್ಬಿಡು, ಟಾಟಾ ಮಾಡ್ಬಿಡು. ಸೂಪರ್. ಧನ್ಯ ಬಿಡಮ್ಮ, ನಿನ್ನಂತೂ 1 ವರ್ಷದಾಗ ಇರೋ ಕಡೆ ದಾಖಲೆ ಮಾಡಿದ್ದೀನಿ. ಇದು ಲೈಕ್ ಸೊಳ್ಳೆ ಬರಬಾರ್ದು ಅಂತೇಳಿ. ಹಾ, ಚಲೋ ಆಯ್ತಲ್ಲ ಇದು. ಹಾ, ಓಕೆ. ಇದೊಂದು ಬೆಡ್ರೂಮ್ ಮಾಡಿದ್ರಿ, ಅಟ್ಯಾಚ್. ಮೇಲ್ಗಡೆ ಇರೋಲ್ಲ 3 ಅಟ್ಯಾಚ್, 3 ದೊಡ್ಡವಲ್ಲ ಒಳ ರೂಮ್. ಹಾ ಸರ್. ಹೌದು ಸರ್. ಇದೊಂದು ಚಿಕ್ಕ ಬಾಲ್ಕನಿ ಐತಿ, ಈ ಕಡೆನೂ ಬಾಲ್ಕನಿ, ಈ ಕಡೆ ಒಂದು ಸಣ್ಣ ಬಾಲ್ಕನಿ ಐತಿ. ಹಾ, ಮತ್ತ ಅಲ್ಲಿ ಒಂದು ರೂಮ್ ದೊಡ್ಡ ಬಾಲ್ಕನಿ ಇದೆ ಸರ್. ಅದು ಬರ್ರಿ. ಇಲ್ಲೊಂದು ನಮ್ಮ ಅಣ್ಣ ಅತ್ತಿಗೆ ಇರ್ತಾರ. ಓಕೆ. ಓ, ಇದು ವಿಶಾಲವಾಗಿದೆ. ಹಾ ಸರ್. ಓಕೆ, ಸೂಪರ್, ಚೆನ್ನಾಗಿದೆ. ಈ ಕಡೆ ಇನ್ನೊಂದು ರೂಮ್. ಈಗ ಅಂದ್ರೆ ಮನೆ ಕಟ್ಟೋಕ್ಕಿಂತ ಮುಂಚೆ ಎಷ್ಟು ಬಾಡಿಗೆ ಮನೆಗಿದ್ರಿ? ಬಾಡಿಗೆ ಮನೆ ಇಲ್ಲ ಸರ್ ನಮ್ದು, ಸ್ವಂತನೇ? ಸ್ವಂತ ಮನೆ. ಹಾ, ಮಾರ್ಕೆಟ್ ಅಲ್ಲಿ ಇತ್ತು ಮನೆ. ಹಾ, ಅದು ಅಲ್ಲೇ ಇದೆ ಈಗ. ಬಟ್ ಅದು ಬಿಟ್ಟು ಈಗ ನಮ್ದು ಮದುವೆ ಎಲ್ಲ ಬಂದ್ವಲ್ಲ ಸರ್, ಹಂಗಾಗಿ ಕಟ್ಟಿ ಈ ಕಡೆ ಬರ್ಬೇಕಾಯ್ತು. ಓಕೆ. ಈ ಕಡೆ ಸರ್ ಇಲ್ಲೊಂದು ಬಾಲ್ಕನಿ ಬಂದಿದೆ. ಹಾ, ಇಲ್ಲೊಂದು ಬಾಲ್ಕನಿ ಬಂದಿದೆ ಆ ಸರ್. ಕಡೆ, ಆ ಕಡೆ ಒಂದು, ಈ ಕಡೆ ಒಂದು. ಹಾ ಸರ್. ಓಕೆ. ಗೆಸ್ಟ್ ಬಂದಾಗ ಯೂಸ್ ಆಗುತ್ತೆ ಅಂತ ಹೇಳಿ ಇದು ಬಾಲ್ಕನಿ ರೂಮ್ ಅಲ್ಲೇ ಬಿಟ್ಬಿಟ್ಟಿವಿ ಸರ್. ಇದು ಓಕೆ. ಚಲೋ ಆಯ್ತು. ಹಾ, ಬಂದ್ಲಪ್ಪ, ಬಾಯ್. ಮೈಕ್ ಬೇಕಾ? ಬಾ ಬಾ. ಈ ಕಡೆನೂ ಗೇಟ್ ಮಾಡ್ಬಿಟ್ಟು ಸರ್ ಎಲ್ಲ. ಹೌದಾ? ಸೇಫ್ಟಿ. ಹಾ, ಸೇಫ್ಟಿ ಒಂದು ಪಾಪು ಸಂಬಂಧ. ಹಾ, ಇದೊಂದು ರೂಮ್. ಹಾ, ಇದೊಂದು ರೂಮ್ ಸರ್. ಇದು ನಿಮ್ಮ ವರ್ಕೌಟ್ ಸ್ವಲ್ಪ ಅವಾಗ ಟ್ರೆಡ್ಮಿಲ್ ಮಾಡ್ತಿರ್ತೀವಿ ಸರ್. ಹಾ, ಟೈಮ್ ಸಿಗುತ್ತಾ? ಹಾ, ಬೆಳಿಗ್ಗೆ ಸಿಗ್ತದೆ ಸರ್, ನಾವೇ ಮಾಡ್ಕೋಬೇಕು. ಬಟ್ ಒಮ್ಮೆ ಆಗಂಗಿಲ್ಲ, ಒಮ್ಮೆ ಮಾಡ್ತೇವೆ ಸರ್. ವಾರದಾಗ 1 ಸಲ 2 ಸಲ ಆಗಂಗಿಲ್ಲ. ಬಟ್ ನಮ್ಮ ತಾಯಿಯವ್ರು ಮಾಡ್ತಾರೆ ಸರ್ ರೆಗ್ಯುಲರ್ ಆಗಿ. ಹೌದಾ? ಟ್ರೈ ಮಾಡಿದ್ರೆ ಅಮ್ಮಂಗಾದ್ರೂ ಆಯ್ತಲ್ಲ. ಅವ್ರಿಗೆ ಆಗುತ್ತೆ. ಇಲ್ಲಿ ಟೆರೆಸ್ ಸರ್ ಇದು. ಹಾ, ಇಲ್ಲೊಂದು ಚಂದ ಮಾಡಿರಿ ನೀವು. ಔಟ್ಡೋರ್ ಎಲ್ಲ ಮನೆಯವರೆಲ್ಲ ಇಲ್ಲಿ ಕುತ್ಕೊಂಡು ಆರಾಮಾಗಿ ಅಲ್ಲ. ಹಾ ಸರ್. ಹಿಂಗೆ ಹಾ ಸರ್. ಬೇಡ 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 ಬೇಡ. ಬೇಡ 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 ಬೇಡ. ಯಪ್ಪ 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 ಯಪ್ಪ. ಬೇಡ, ಬರ್ಬೇಡ ಬರ್ಬೇಡ. ಯಪ್ಪ 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 ಯಪ್ಪ. ಟಚ್ ಮುಟ್ಟೆ ಬಿಟ್ಲ. ಚಿನಿ ಯಾನ್ ಚಿನಿ ಅಪ್ಪ 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 ಅಪ್ಪ. ಬೇಡ ಬರ್ಬೇಡ. ಯಪ್ಪ ಯಪ್ಪ ಯಪ್ಪ. ಬಾರ ಬಂಗಾರಿ, ಸಾಕು 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 ಸಾಕು. ಆಟ ಇರ್ತಕ್ಕಿದ ಏ ಟಚ್. ಕಾಕ ಹತ್ತ ಮಾಡೋಣ, ಕಾಕ ಹತ್ತ ಮಾಡೋಣ, ಕಾಕ ಕಾಕ ಒಂದು ಹತ್ತ ಮಾಡೋಣ. ನಾವು ಓಡ್ಲಿಲ್ಲ ಅಂದ್ರೂ ಅವಳು ಓಡಾಡಿಸ್ಬಿಡ್ತಾಳೆ ಸರ್ ನಮಗೆ. ನಮ್ಗೆ ನಮ್ ಕುಂದ್ರಾಕ್ ಬಿಡಲ್ಲ. ಎದ್ದೇಳ ಎದ್ದೇಳ. ಗುಬ್ಬಿ ಎಲ್ಲ ಐತ್ ಬಂಗಾರಿ, ಗುಬ್ಬಿ ಗುಬ್ಬಿ ಗುಬ್ಬಿ. ಭಾಳ ಪುಣ್ಯ ಮಾಡ್ರಿ ನೀವು, ಇಂಥ ಮಕ್ಕಳು ಇಂಥ ಸೊಸೆಯರನ್ನ ಪಡ್ಯಾಕ. ಎಲ್ಲ ದೇವ್ರ ಆಶೀರ್ವಾದ, ಸಿದ್ಧಾವಣಜ್ಜನ ಆಶೀರ್ವಾದ. ಹಾ, ಏನು ಮಾಡ್ತಿದ್ರಿ ಮೂಲ ನೀವು? ಮೊದಲಿಗಿಂತ ನಮ್ದು ವಂಶ ಪಾರಂಪರ್ಯ ವ್ಯಾಪಾರ ಇದು. ಹೆಂಗೆ, ಏನು ನೀವೇನು ಮಾಡ್ತಿದ್ರಿ? ನಾ BCom ಕಲಿತೆ. ಹಾಂ, ಆಮೇಲೆ ಇದೇ ಬಿಸ್ನೆಸ್ ನಮ್ಮ ಮೂಲ ಮಂದಿನ ಬಿಸ್ನೆಸ್ ನಾ ಕಂಟಿನ್ಯೂ ಮಾಡ್ಕೊತ ಬಂದೆ. ಹೌದಾ? ಅಲ್ಲ, ಏನು ಬಿಸ್ನೆಸ್ ಇತ್ತು? ಇದೇ ಊಟದಲ್ಲಿ ಬಿಸ್ನೆಸ್. ಅಂದ್ರೆ ಮೊದ್ಲು ಈ ಮುತ್ತುಗದೆಲೆ ಅಂತ ಬರ್ತಿತ್ರಿ. ಹಳ್ಳಿ ಒಳಗ ಎಲ್ಲಾರು ಎಲೆ ತಗೊಂಡ್ ಬಂದ್ ಕಡ್ಡಿ ಹಚ್ಚಿ ಒಂದು ಎಲೆ ಅಂತ ಹೇಳಿ ಮಾಡ್ತಿದ್ರು. ನಿಮ್ಮ ಮನೆಯಲ್ಲೂ ಹಚ್ತಿದ್ರು, ಎಲ್ಲ ಮನೆ ಕಡ್ಡಿ ಎಲೆ ಹಚ್ತಿದ್ರು, ಮುತ್ಲೆಲೆ ಅಂತಾರ, ಅದನ್ನ ಹಚ್ತಿದ್ರು. ನಮ್ಮ ಅಜ್ಜಿಯವ್ರವ್ರು ಏನ್ ಮಾಡ್ತಿದ್ರು, ಮಾರ್ಕೆಟಿಗೆ ಹೋಗಿ ರೋಡ್ ಮೇಲೆ ಕುತ್ಕೊಂಡು ಹಚ್ಚಿದ ಎಲೆ ಎಲ್ಲ ವ್ಯಾಪಾರ ಮಾಡೋದು ಅವ್ರದ್ದು ಕುಲ ಕಸಬ ಅವ್ರದ್ದು. ಈಗ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂತ ನಮ್ಮ ತಂದೆಯವ್ರಿಗೆ ಸಾಕಿದ್ರು ಅವರೆಲ್ಲ. ನಮ್ಮ ತಂದೆಯವ್ರದ್ದು BCom ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ತಲೆಯಾಗ ಐಡಿಯಾ ಬರ್ಲಿಲ್ಲ. ಹಂಗಂದ ತಕ್ಷಣ ಒಂದ್ 3-4 ಕಡೆ ಕೆಲಸ ಮಾಡಿದ್ರು. ಆಮೇಲೆ ಎಲ್ಲೂ ವರ್ಕೌಟ್ ಆಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ವಾಪಸ್ ಮತ್ತೆ ಇದ ಬಿಸ್ನೆಸ್ಸಿಗೆ ಬಂದ್ರ. ಹಳ್ಳಿಯಿಂದ ಎಲಿ ತರಕ್ ಮೊದ್ಲಿನ್ಕಿನ ಜಾಸ್ತಿ ಸ್ಟಾಕ್ ಮಾಡಿದ್ರಿ ಎಲಿನ. ಆಮೇಲೆ ಒಂದು ಅಂಗಡಿ ಅಂತೇಳಿ ಮಾಡಿದ್ರು.
ಆಮೇಲೆ ಹಂಗ ಅದು ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಡ್ತ್ರಿ. ಆ ಟೈಮ್ದಾಗೆಲ್ಲ ಇವ್ರದ್ದು ಬಹಳ ಜೋರ್ ಇತ್ರಿ ಬಿಸ್ನೆಸ್ ಅವಾಗ. ಅಂದ್ರೆ ನಮ್ಮ ಅಜ್ಜಿ ಮುತ್ತಜ್ಜಿಯಿಂದ ಬಂದಿತ್ತು ಸರ್ ಬಿಸ್ನೆಸ್. ಅವ್ರು ಕಡ್ಡಿಯಲ್ಲಿ ಹಚ್ಕೊಂತ ಆ ಕಟ್ಟಿ ಮ್ಯಾಗಿಂದ ವ್ಯಾಪಾರ ಮಾಡ್ಕೊಂತ ಗಟ್ಟಗೋದ್ರು ಸಿಗಲ್ಲ ಅಂತೇಳಿ ಮನ್ಯಾಗ ಕಟ್ಟಿ ಕಡೆ ವ್ಯಾಪಾರ ಮಾಡ್ಕೊಂಡು ಬೆಳೆದ್ ಬಂದ್ರಿ ಸರ್ ಅವರೆಲ್ಲ. ಬಟ್ ಇದರಲ್ಲೇ ದೊಡ್ಡ ಸಾಧನೆ ಮಾಡಿದಿರಿ ಬಿಡ್ರಿ ನೀವು. ಅದನ್ನ ಈಗ ಒಂದು ಬಿಸ್ನೆಸ್ನಾಗ ಅಂದ್ರೆ ಕಷ್ಟ ಸುಖ ಇರ್ತಾವೆ, ಲಾಸು ಲಾಭ ಎಲ್ಲ ಇರ್ತಾವೆ. ಬಟ್ ಬಿಡ್ಲಾರ್ದಂಗೆ ಒಂದೇ ಬಿಸ್ನೆಸ್ ಮಾಡಿ ಇವತ್ತು ಅವರು ಅದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ, ಅದು ಖುಷಿ ಆಗುತ್ತೆ. ಬಟ್ ಮೂಲ ನೀವು ಮತ್ತು ಆ ಬಿಸ್ನೆಸ್ದು ಬಿಡ್ರಿ, ಅದು ಒಂದು ಕಡೆ ಒಂದು ಸುಸಂಸ್ಕೃತ ಮನೆತನ ನಿಮ್ಮದು, ಒಟ್ಟಿಗೆ ಇರೋಣ ಅನ್ನೋದು ಇದೆಯಲ್ಲ, ಎಷ್ಟು ಖುಷಿ ಇದೆ ನಿಮ್ಗೆ ಅದ್ರ ಬಗ್ಗೆ? ತುಂಬ ಖುಷಿ ಇದೆ. ಆಚಾರ ವಿಚಾರ ಮಾಡ್ಬೇಕ್ರಿ, ನಮ್ಮ ಧರ್ಮ ಕಾಯ್ಕೋಬೇಕು, ವ್ಯಾಪಾರ ಕಾಯ್ಕೋಬೇಕು, ಆರೋಗ್ಯ ಕಾಯ್ಕೋಬೇಕು, ಎಲ್ಲನೂ ನೋಡ್ಕೋಬೇಕು ನಾವು. ಬರೀ ವ್ಯಾಪಾರನೂ ಮಾಡಬಾರ್ದು, ಸಮಾಜದಾಗೂ ಸಮಾಜಮುಖಿಯಾಗಿರ್ಬೇಕು. ಇವ್ರು ಬಹಳ ಸೇವೆ ಮಾಡ್ತಾರೆ ಸರ್. ಬರೇ ಎಲ್ಲಂದ್ರೆ ಖಾಲಿ ಕುಂದ್ರಂಗಿಲ್ಲ. ಲೈಕ್ ಗುಡಿ ಅಂತ ಬಂದಾಗ ಅಲ್ಲೇ ಪ್ರಸಾದ ಮಾಡಿ ಅನ್ಸೋದು. ಒಟ್ಟು ಸೋಷಿಯಲ್ ಸರ್ವಿಸ್ ಏನ್ ಇವ್ರ ಕಡೆ ಏನ್ ಸಾಧ್ಯ ಆಕೈತೆ ಅದು ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಸರ್. ಒಟ್ಟು ನಿಲ್ಸಲ್ಲ, ಹಿಂಗಿರ್ತೈತಿ ಇವ್ರದ್ದು ಮೇನ್ ಆಟಿಟ್ಯೂಡ್. ಒಟ್ಟು ಕಂಟಿನ್ಯೂ ಬಿಸಿ. ಜಗ್ಗ ಟೈಮ್ ಪಾಸ್ ಆಗ್ತಲ್ಲ ಮೊಮ್ಮಗಳದ ನಿಮಗೆ? ಟೈಮ್ ಪಾಸ್ ಆಗ್ತದೆ ಅಲ್ಲ? ಅವಳು ಯಾರ ಹೆಸರು ತಗೋತಾಳ ಅವ್ರು ಓಡ್ಬೇಕು. ಕಾಕ ಅಂದ್ಲಲ್ಲ, ಕಾಕ ಓಡ್ಸಕ್. ಹಂಗೆ ಓಕೆ ನೋಡ್ರಿ. ಅವ್ರು ಏನು ಮಾಡತ್ತಾರ ನೋಡೋಣ. ಇದು ಪದ್ಧತಿ ಭಾಳ ಇಷ್ಟ ಆಯ್ತು ನನಗೆ. ಇಲ್ರಿ ನಾವೆಲ್ಲ ಮಡಿ ಅಡಿಗೆ ಅದೇನ ಇತ್ತಂದ್ರ ಮತ್ತೆ ಹಿಂಗೇನ್ರ ಇಷ್ಟಪ್ಪ ನಾನು ಸುಮ್ಮನೆ ತಳಗ ಕುಂದ್ರಿಸ್ಬಿಡ್ತೇನೆ ರೀ. ಬೆಸ್ಟ್ ಇದೆ, ಎಲ್ಲರೂ ಕೆಳಗೆ ಕುಂತ್ಕೊಂಡು ಊಟ ಮಾಡ್ಬೇಕು. ನಮ್ಮ ಹುಡುಗರಿಗೂ ತಳ ಕುಂದ್ರದ ಇಷ್ಟ ರೀ, ಅವರು ತಳಗ ಕುಂತ್ಬಿಡ್ತಾರೆ. ಓಕೆ. ಈಗ ಈ ಹೋಳ್ಗಿ ಮಾಡಿರಲ್ಲ, ಶೇಂಗಾ ಹೋಳ್ಗಿ, ತುಪ್ಪ, ಇದು ಏನಿದು ಶಾವಿಗೆ ಬಾತ್ ಗೆಳೆಯರೆ ನೋಡ್ರಿ. ಒಂದು ಒಳ್ಳೆ ಬೆಳಿಗ್ಗೆ ಟಿಫನ್ ಕತೆ ಮುಂದುವರಿಯುತ್ತೆ. ಈ ಟಿಫನ್ ಮಾಡಿದ ನಂತರ ಶೇಂಗಾ ಹೋಳ್ಗಿ, ತುಪ್ಪ, ಶಾವಿಗೆ ಬಾತ್, ಉಪ್ಪಿನಕಾಯಿ, ಜೊತೆಗೆ ಒಂದಿಷ್ಟು ಸೌತೆಕಾಯಿ ಪೀಸ್, ಅದ್ರ ಜೊತೆಗೆ ಮಧುರವಾದ ಮಾತುಗಳು. ಇನ್ನೇನು ಬೇಕು ಹೇಳ್ರಿ. ಎಲ್ಲರ ಮನೆಗೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಮೊದಲು ಎಲ್ಲರೂ ಕುಂತ್ಕೊಂಡು ಒಂದೇ ಸಲ ಊಟ ಮಾಡೋದು ಕಲಿಬೇಕು. ಹೌದಲ್ರಿ? ಏನಂತೀರಿ? ಅದರಲ್ಲೇ ಒಗ್ಗಟ್ಟಿರೋದ್ರಿ. ಟಿವಿ ಮುಂದೊಬ್ರು, ಹೊರಗೊಬ್ರು, ಅಲ್ಲೊಬ್ರು, ಇಲ್ಲೊಬ್ರು ಕುಂತು ತಳ ಕುಂದ್ರದ ಹೋಗ್ಬಿಟ್ಟೈತಿ. ಈಗ ಯಾರು ಕುಂದಿರ್ತಾರ್ರಿ? ಸಣ್ಣ ವಯಸ್ಸಿನ 35 ವರ್ಷ ತರ್ಸತ್ತ ಮ್ಯಾಲ ಕುಂದ್ರತಾರ. ಈಗ ಹಿಂದಿನ ಕಾಲದಂಗೆ ಇಲ್ರಿ. ಈಗ ಹಿಂದಿನ ಕಾಲದಾರ ನೋಡ್ರಿ 75, 85, 95 ಆಗ್ಲಿ ಇನ್ನೂ ಆರಾಮ್ಸೆ ತಳ ಕುತ್ಕೊಂಡು ರೊಟ್ಟಿ ಮಾಡ್ತಾರ ಅವರು. ಅವ್ರು ನೋಡಿದ್ರೆ ನಾವು ನಾಚ್ಕೋಬೇಕು. ಹೌದಲ್ರಿ? ಆಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ಒಂದು ಒಳ್ಳೆ ಮಾತುಕತೆ ಆಗುತ್ತೆ, ಅದ್ರ ಜೊತೆಗೆ ಹಂಚ್ಕೋಬಹುದು ಅಲ್ಲ. ಈಗ ನೀವ್ ಹೇಳ್ದಂಗೆ ಎಲ್ಲಾರು ಸೋಫಾ ಮೇಲೆ ಕುಂತಿರ್ತೀವಿ, ಎಲ್ಲಾರು ಮೊಬೈಲ್ ಇಲ್ಲ ಟಿವಿ. ಮೊಬೈಲ್ ನೋಡ್ತಾ ನೋಡ್ತಾ ಅವ್ರ ಲೋಕದಾಗ ಇರ್ತಾರ್ರಿ. ನಾವೇನ್ ಮಾತಾಡಿದ್ವಿ, ಅವ್ರೇನ್ ಮಾತಾಡಿದ್ರು, ನಾಳೆ ಏನ್ ಮಾಡೋಣ ಮನಿಯೊಳಗ, ಮತ್ತೊಂದೇನ ಹಬ್ಬ ಹುಣ್ಣಿಮೆ ಹರಾಸು ಆಚಾರ ವಿಚಾರ ನೇಮ ನಿತ್ಯ ಎಲ್ಲ ಬೇಕಲ್ರಿ. ಅದಿಲ್ಲ ಅಂದ್ರೆ ಏನ್ ನಡಿತೈತಿ ಹೇಳ್ರಿ? ಅದ್ ಬೇಕು ಮನುಷ್ಯಾಗ. ಅದಿದ್ರನ ನಡಿತೈತಿ ಗಾಲಿ, ಇಲ್ಲಾಂದ್ರೆ ನಡೆಯೋದಿಲ್ರಿ. ನಾನಾದ್ರೂ ನಮ್ಮ ಸೊಸೆಯರ್ಗ ಅದ ಹೇಳ್ತೀನಿ, ನಾನು ರೊಕ್ಕದ್ ನೋಡಿಲ್ಲ, ಏನು ನೋಡಿಲ್ಲ. ಅವ್ರ ಆಚಾರ ವಿಚಾರ ನೇಮ ನಿತ್ಯ ಇದ್ರೆ ಸಾಕು. ಅವ್ರು ಕೊಡೋದು ಬಿಡೋದು ನಾ ಏನೂ ನೋಡಿಲ್ಲ. ಕೇಳಿರ್ಬೇಕಾರ ನಮ್ಮ ಮನೆಗೆ ಆಕಿ ನನ್ನ ಮಗ ಹೊಂದ್ಕೊಂಡಾಳ ಇಲ್ಲ, ಮುಗಿದೋತು ಅಷ್ಟ. ಮಗಳಿದ್ದಂಗ ಮಗಳ ರೀ, ಮತ್ತಿನ್ನೇನು ಆಕಿ ಹೋಗ್ಬೇಕು ಮಗಳು, ದೊಡ್ಡ ಮಗಳು, ಈಕಿ ಸಣ್ಣ ಮಗಳು. ನನಗಂತೂ ಹೆಣ್ಮಕ್ಳಿಲ್ಲ, ಇಬ್ರು ಗಂಡ್ ಮಕ್ಳ. ಮತ್ ಬಂದವ್ರ ಸೊಸೆರ ನನಗ್ ಮಕ್ಳು. ಹೌದಲ್ರಿ? ಯವ್ವ ಇದನ್ನ ತಿಳ್ಕೊಂಬಿಟ್ರಿ. ಈ ಅತ್ತಿ ಸಸಿ ಕಾನ್ಸೆಪ್ಟ ದೊಡ್ಡದಾಗ್ಬಿಟ್ಟತಿ. ಈಗ ಹಿಂಗ್ ತಿಳ್ಕೊಂಬಿಟ್ರಂತೂ ಬಾಳ. ನಾ ಅವ್ರನ್ನ ಕೇಳ್ತಿದ್ದೆ, ಒಂದ್ ದಿವ್ಸ ಅತ್ತಿನೂ ಸೊಸಿಯಾಗಿ ಮನಿಗ್ ಬಂದಿರ್ತಾರ, ಅವ್ರಿಗೆ ನಿಮ್ಗ ನಿಮ್ಮ ಅತ್ತೆಯರಿದ್ರು ಅಲ್ಲರಿ. ಈಗ ನಾವು ಸೊಸೆರ್ನ ಕರ್ಕೊಂಡ್ ಬರ್ತೇವಲ್ಲ, ಕರ್ಕೊಂಬಂದ ತಕ್ಷಣ ಅವ್ರಿಗೆ ಮಡಿ ಅಡಿಗೆ ಹಚ್ಚಿದ್ನೆ, ಅದ್ ಹಚ್ಚಿದ್ನೆ, ಯಾವ್ದು ಬರಲ್ರಿ. ಅವ್ರು ನಮ್ಮನಿಗ್ ಬಂದಾದ್ಮೇಲೆ 5 ವರ್ಷ ಬೇಕು ನೆಟ್ಗಾಗಕ್ಕ. 5 ವರ್ಷ ಆದ್ಮೇಲೆ ಅವ್ರು ಮಾಡ್ಲಿಲ್ಲ ಅಂದಾಗ ಅವಾಗ ನಾವ್ ಹೇಳ್ಬೇಕಾಕತಿ. ನೋಡ್ತಾ 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 ಕಲಿಬೇಕ್ರಿ ಅವ್ರು. ಒಂದು ದೇವ್ರ ಪೂಜೆಯನ್ನು, ಒಂದು ಬತ್ತಿ ತೊಯ್ಸೋದನ್ನು, ಒಂದು ಗೆಜ್ಜೆವಸ್ತ್ರ, ಅವ್ರು ಹೆಂಗ ಬೆಳೆದು ಬಂದಿರ್ತಾರ ಅದು ನಮಗ್ ಗೊತ್ತಿರಲ್ಲ. ನಾವ್ ಅದನ್ನ ನಿಧಾನಕ್ಕೆ ಕಲಿಸ್ಬೇಕು.
ಬಂದ ತಕ್ಷಣ 6 ತಿಂಗಳಕ್ಕೆ ನಿಮ್ಮ ಮನ್ಯಾಗ ಅದು ಮಾಡಿಲ್ಲ ನೀನು ಬಾ ಮಾಡು ಅಂತ ನಿಂತರ ಅವ್ರಿಗೆ ಹೆಂಗೆ ಮನಸ್ಸಿಗೆ ಓಕೆ ನೋವಾಗ್ತೈತಿ ಅಲ್ರಿ. ಭಾಳ ಚಲೋ ಮಾತು ಹೇಳಿದ್ರಿ. ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕ್ರಿ. ಮತ್ತು ಮನಿ ಹೊಂದಂಗಿಲ್ರಿ. 1 ವರ್ಷಕ್ಕೆ ಯಾವ ಸೊಸೆರು ಹೊಂದಂಗಿಲ್ಲ. 5 ವರ್ಷ ಬೇಕು ಅವ್ರಿಗೆ ಹೊಂದಿಕೆ ಆಗ್ಬೇಕಲ್ರಿ. ಹಂಗ ಮಾಡಿದ್ರೆ ಅವ್ರ ಆರೋಗ್ಯ ಏನಾಗಬೇಕು, ನಮ್ಮ ಆರೋಗ್ಯ ಏನಾಗಬೇಕು ಸಿಟ್ಟು ಮಾಡಿದ್ರೆ, ಹೌದಲ್ರಿ? ಭಾರಿ ಜುಗಲ್ ಬಂದಿ ಮಸ್ತ್ ನಾನು ಏನ್ ಹೇಳಿದ್ದು ಕಮ್ಮಿ ಅವ್ರ ಬಗ್ಗೆ. ಇಲ್ಲ, ಅದಕ್ಕೆ ತಕ್ಕನಾಗಿ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡ್ತಾರ್ರಿ ಎಲ್ಲ ಥರದಿಂದ. ನನಗೇನು ತಿಳಿಲಿಲ್ಲ ಅಂದ್ರೆ ನಾನು ಅವ್ರನ್ನ ಕೇಳ್ಕೊಳ್ಳೋದು, ಹಿಂಗಾಗ್ಬಿಟ್ಟೈತಲ್ರಿ ಏನು ಮಾಡ್ಬೇಕು, ಅದಕ್ಕೆ ಯಾಕೆ ಯೋಚನೆ ಪಟ್ನ ಅವ್ರ ಆನ್ಸರ್. ನನಗೂ ಇನ್ನೂ ಲೇಟ್ ಆಗ್ತೈತಿ, ಅವ್ರು ಪಟ್ನ ಆನ್ಸರ್ ಕೊಡ್ತಾರ್ರಿ. ತೋರಿ ಊಟ ಮಾಡ್ಕೊಂಡು ಮಾತಾಡೋಣ. ಇಲ್ರಿ, ನಾನು ತೆಳಗ ಕುಂದಿರ್ತೇನ್ರಿ. ನಾನು ಮ್ಯಾಲ್ ಕುಂದ್ರೋದು ನನಗೆ ಒಂದ್ ಹನಿ ಇಷ್ಟ ಇಲ್ರಿ. ನಂಗೆ ಮ್ಯಾಲ್ ಕುಂದ್ರೋದು ನಾ ಏನ್ ಮಾಡಿದ್ರು ತೆಳಗ ಕುಂದಿರ್ತಿದ್ದೆ. ಈಗ 3 ತಿಂಗಳು ಕುಂದ್ರಬೇಡ ಅಂತ ಹೇಳ್ಯಾರ ಡಾಕ್ಟರ್. ನಿಮ್ಮ ಅತ್ತಿ ಮತ್ತು ನೀವು ಹೇಗಿದ್ರಿ ಅನ್ನೋದು ಪ್ರಶ್ನೆ ಈಗ ಊಟ ಮಾಡ್ರಿ, ನಾನು ಆಮೇಲೆ ಕೇಳ್ತೀನಿ. ನನಗೆ ಅತ್ತಿನೇ ಇಲ್ಲಲ್ರಿ, ನಮ್ಗೆ ಅವ್ರ ಸೋದರ ಅತ್ತಿ, ಇವ್ರಿಗೆ ನಮ್ ಚಿಕ್ಕಮ್ಮ ಆಗ್ಬೇಕು. ಇವ್ರ ತಾಯಿ ಮೊದ್ಲೇ ತೀರ್ಕೊಂಡಾರ. ನನ್ಗ ನಮ್ಮ ತವ್ರ ಮನ್ಯಾಗ ನಿನಗೆ ಅತ್ತಿ ಇಲ್ಲ ಅಂತಂದ್ರ ಅವ್ರಿಗೆ ಅತ್ತಿ ಅಂತ ಕರಿಬೇಡ, ತಾಯಿ ಸಮಾನ. ನೀನ್ ಚಿಕ್ಕಮ್ಮ ಅಂತ ಕರೆದ್ರೆ ಸಣ್ಣ ಆಗ್ತೈತಿ, ದೊಡ್ಡಮ್ಮ ಅಂತ ಕರಿ ಅಂತ ಹೇಳಿ ಅವಾಗ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಬಿಟ್ಟಿದ್ರು ನನಗ. ನಾನು ಅವ್ರನ್ನ ದೊಡ್ಡಮ್ಮ ಅಂತಾನ ಕರಿತಿದ್ದೆ. ನಮ್ಮ ಮನೆಯೊಳಗೆ ಬಂದ್ರು ಸತ ಅವರೆಲ್ಲ ನಮ್ಮ ಅಪ್ಪ ಅಮ್ಮ ಒಂದು ದಿವಸ ಅವ್ರಿಗೆ ಬೇಜಾರು ಮಾಡಂಗಿಲ್ಲ. ನೀನು ಆಕೆ ಏನಾರ ಬೇಜಾರು ಮಾಡಿದ್ರೆ ನಮಗೆ ಹೇಳ್ರಿ ಅಂತ ಹೇಳೋಗ್ತಿದ್ರು ನಮ್ಮ ಮನ್ಯಾಗ. ಅವ್ರಿಗೆ ಬೇಜಾರು ಮಾಡಂಗಿಲ್ಲ ನೀನು, ಯಾಕಂದ್ರೆ ಅವರು ಸಣ್ಣ ಮಕ್ಕಳನ್ನ 2, 4, 6, 8 ವರ್ಷ ಸಣ್ಣ ಮಕ್ಕಳನ್ನ ತಾಯಿ ಇಲ್ಲದ ಮಕ್ಕಳನ್ನ ಸಾಕ್ಯಾರ ಅವರು. ತಾಯಿ ಇಲ್ಲದ ಮಕ್ಕಳು ಸಾಕೋದು ಈಗಿನ ಭಾಳ ಕಷ್ಟ ರೀ. ತಾಯಿ ಇದ್ದು ಸಾಕೋದ ಕಷ್ಟ ಐತ್ರಿ. ಈಗ ಒಂದು ಮಕ್ಕಳನ್ನ ನೋಡ್ಕೊಳ್ಳಲ್ಲ ಈಗ ಯಾರು, ಹಂಗ ಕಷ್ಟ ಐತಿ. ಈಗ ತಾಯಿ ಇಲ್ಲದ ಮಕ್ಕಳನ್ನ ಅವರು ನೋಡ್ಯಾರ, ಭಾಳ ಸಣ್ಣ ಮಕ್ಕಳನ್ನ. ಅವ್ರಿಗೆ ಬೇಜಾರು ಮಾಡ್ದಂಗೆ ಇರ್ಬೇಕು ನೀನು ಅಂತಿದ್ರು. ಯಾವ್ದು ತವ್ರ ಮನೆ ನಿಮ್ದು? ನಮ್ದು ಹಳ್ಳಿ ಹಿರೇಕೆರೂರ್ ಹತ್ರ ಕೋಡ ಅಂತ ಹೇಳಿ, ತುಂಬಾ ಹಳ್ಳಿ. ಎಷ್ಟು ಮಕ್ಕಳು ನೀವು? ನಾವು 3 ಜನ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬ 4 ಜನ. ಟೀಯೊಂದಿಗೆ ಮಾತುಕತೆ. ಓಕೆ ಸರ್. ಏನೇನು ಅಡಿಗೆ ಬರುತ್ತೆ ನಿಮ್ಗೆ? ಅಡ್ಗೆ ಮಾಡ್ತೀನಿ ಸರ್, ಎಲ್ಲ ಮಾಡ್ತೀನಿ. ರೊಟ್ಟಿ ಬರಲ್ಲ, ರೊಟ್ಟಿ ಒಂದ್ಬಿಟ್ಟು ಎಲ್ಲ ಮಾಡ್ತೀನಿ ಸರ್. ರೊಟ್ಟಿ ಒಂದು ಮಟ್ಟಿ ಉತ್ತರ ಕರ್ನಾಟಕದ ರೊಟ್ಟಿನೇ ಮುಖ್ಯ. ಬಡಿಯಾಕ ಬರಲ್ಲ ರೀ. ಚಪಾತಿ ಮಾಡ್ತೀನಿ ರೀ, ಹೋಳಿಗೆ ಎಲ್ಲ ಬರ್ತಾವ. ಬರ್ರಿ ಇಲ್ಲ ಏನಂದ್ರೆ ಸಪೋರ್ಟಿಗೆ ಬಂದೇ ಬಿಟ್ರ ಅವ್ರ. ರೊಟ್ಟಿ ಬರ್ಲಿಲ್ರಿ ರಾತ್ರಿ ಕಲ್ಕೊಂತಾರ ಬಿಡ್ರಿ. ಬರ್ತಾ 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 ಬರ್ತೈತ್ರಿ, ನಾ ಹೇಳ್ಕೊಡ್ತೀನಿ, ಹಂಗೇನಿಲ್ಲ. ಈಗ ಚಪಾತಿ ಮಾಡ್ತಾ ಇದಾರ, ಅಡಿಗೆ ಮಾಡ್ತಾರ, ಉಳ್ಕಿದೆಲ್ಲ ಮಾಡ್ತಾರ್ರಿ. ಅದೊಂದು ಬರ್ಲಿಲ್ರಿ ಏನಾತು. ಬೇರೆಯವರಾಗಿದ್ರೆ ಏನ್ ಹೇಳಿರ ಗೊತ್ತಾ, ನೀವರ ಹೇಳ್ರಿ. ನನ್ ಮಗ ತಿನ್ನೋದು ರೊಟ್ಟಿ ಮೊದ್ಲು ಕಲಿ. ಮತ್ ನಿಮ್ಗೆ ಹಂಗ ಅನಿಸ್ಲಿಲ್ಲ? ಯಾವ ವಿಷಯದಾಗೂ ನನಗೇನು ಅನ್ಸೇ ಇಲ್ರಿ ಅವ್ರ ಬಗ್ಗೆ. ಇಬ್ಬರ ಬಗ್ಗೆನೇ ಏನು ಅನ್ಸೇ ಇಲ್ಲ ನನಗೆ. ಮಾಡ್ಕೊಂಡು ಹೋಗ್ತಾರ ಅಲ್ರಿ, ತಿಳುವಳಿಕೆ ಐತಿ, ಜ್ಞಾನ ಐತಿ. ಯಾವ್ದು ತಪ್ಪು ಒಪ್ಪು ಗೊತ್ತಾಗ್ತೈತೆ ಅವ್ರಿಗೆ. ಅಷ್ಟಿದ್ಮೇಲೆ ನೀ ಅದ್ ಮಾಡು, ನೀ ಇದ್ ಮಾಡು, ಅವು ಯಾಕೆ ದಂಡಿಸ್ಬೇಕು? ತಪ್ಪಾಗೆ ಆಗ್ತದೆ. ಎಲ್ಲ ಮನುಷ್ಯ ಅಂದ್ಮೇಲೆ ಎಲ್ಲ ತಪ್ಪು. ನಡೆಯೋ ಮನುಷ್ಯ ಎಡುತ್ತಾನ್ರಿ, ಎಡುತ್ತಾನ ಇಲ್ರಿ. ಮತ್ತೆ ಅಷ್ಟಿದ್ಮೇಲೆ ಹೇಳಿ ಮಾಡಿಸ್ಕೊಳ್ಳೋಂಥದ್ದಲ್ರಿ. ಈಗಿನ ಕಾಲದಾಗ ಹೇಳಿ ಮಾಡಿಸ್ಕೊಳ್ಳೋಂಥದ್ದಲ್ಲ. ನನಗಿನ್ನೂ 4 ಮಂದಿ ಸೊಸೆಯರು ಬಂದ್ರು ನಾನು ಹಿಂಗೆ ಇರ್ತಿದ್ದೆ ರೀ. 2 ಬಂದಾರ, ಇನ್ನ ಎಷ್ಟು ಮಂದಿ ಸೊಸೆಯರು ಬಂದ್ರು ನಾನು ಹಿಂಗ ಒಪ್ಕೊಂಡು ಇರ್ತಿದ್ದೆ ರೀ. ಮೊದ್ಲಾದ್ರೆ ಭಾಳ ಸಣ್ಣ ಮನೆ ಐತ್ರಿ. ಆ ಸಣ್ಣ ಮನ್ಯಾಗ ನಾನು ಏನು ಮದುವೆ ಮಾಡ್ತೀನೋ, ಏನು ಇವ್ರಿಗೆ ದಾರಿ ಹಚ್ತೇನೋ ಅನ್ನೋದೊಂದು ಚಿಂತೆ ಭಾಳ ಇತ್ತು ನನಗೆ. ಹೆಂಗಿತ್ತು ನೀವು ಹೊಸದಾಗಿ ಮದುವೆ ಆಗಿ ಬಂದ್ರಿ? ಯಜಮಾನ್ರು ಅವಾಗ ಎಲ್ಲಿ ಹೊರಗೆ ಅಷ್ಟು ಇದು ಮಾಡ್ತಿದ್ದಿಲ್ರಿ ನಮಗೆ, ಕಳ್ಸೋದು ಮಾಡೋದು. ನಮ್ಮ ಅತ್ತಿನೂ ಭಾಳ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಹಿಂಗಾಗಿ ನಾ ಏನು ಅಂಥ ಪರಿ ಆಸೆ ಮಾಡ್ತಿದ್ದಿಲ್ಲ. ನಮ್ಮ ಮನೆಯವರು ಎಲ್ಲರೂ ಕೂಡಿ ಹೋಗ್ತಿದ್ವಿ, ಎಲ್ಲಿ ಹೋದ್ರೂ. ಒಂದು ಪಿಕ್ಚರ್ಗೆ ಹೋಗಲಿ, ಹೋಟೆಲ್ಗೆ ಹೋಗಲಿ, ಎಲ್ಲಿ ಹೋದ್ರೂ ಕೂಡಿ ಹೋಗ್ತಿದ್ವಿ. ಹಾಗಾಗಿ ನಮ್ಗೆ ಯಾವುದು ತೊಂದರೆ ಅನಿಸಿಲ್ಲ. ಭಾಳ ಚಂದ ಬೆಳೆಸಿರಿ ಮಕ್ಕಳು ನೀವು, ಅದು ಭಾಳ ಖುಷಿ ಆಗುತ್ತೆ. ಇಲ್ರಿ, ನನಗೆ ಏನು ನನ್ನ ಮಕ್ಕಳು ನನ್ನ ಕಣ್ಣು ಮುಂದಿರ್ಬೇಕು, ನನ್ನ ಬಿಟ್ಟು ಎಲ್ಲಿ ಹೋಗ್ಬಾರ್ದು ಅನ್ನೋದೊಂದು ಭಾಳ, ನನ್ನ ಮಕ್ಕಳ ಮೇಲೆ ಅಭಿಮಾನ ಭಾಳ ನನಗೆ. ಎಷ್ಟಂದ್ರೂ ಒಟ್ಟು ನಾನು ಹಂಗಾಗಿ ಆದರೂ ಹೋದ್ರೆ ಬೆಂಗಳೂರಿಗೆ
3 ತಿಂಗಳು ಹೋದಾಗ ಒಂಥರ 3 ಲೋಕದಾಗ ನಾ ಇಲ್ಲೇನಪ್ಪ ನನಗೆ ಆಗ್ಬಿಟ್ಟು ನನ್ನ ಮಕ್ಕಳು ಬಿಟ್ಟು ಹಿಂಗೆ ಹೋದ್ರೆ ನಾ ಮುಂದೆ ಹೆಂಗಿರ್ಬೇಕು ಅನ್ನೋ ಒಂಥರ ವಿಚಾರ ನನಗೆ. ಏನೇ ಆಗಲಿ ಒಟ್ಟು ಅಲ್ಲಿ ಒಂದು 15,000 ರೂಪಾಯಿ ಕೊಡ್ತಾರೆ ಮಮ್ಮಿ ತಿಂಗಳಿಗೆ, ಹಂಗೆ ಹಿಂಗೆ ನಾವು 15,000 ಸಂಬಂಧ ಮಕ್ಕಳು ತಾಯಿ ತಂದೆ ಎಲ್ಲ ಬಾಂಧವ್ಯನ ಕಳ್ಕೊತೀವಿ. ನಿಮ್ಮಪ್ಪ ಎಷ್ಟರ ದುಡಿಲಿ ಇದ್ರಾಗ ನೋಡೋಣಂತ ಮುಂದೆ ದೇವ್ರು ಏನು ಕೊಡ್ತಾನೆ. ಎಲ್ಲರೂ ಅಂತಿದ್ರು ಅವ್ರನ್ನೇ ಹಾಕಿ ಮಕ್ಕಳನ್ನೇನು ಓದಿಸ್ತಾಳೆ ಏನು ಮಾಡ್ತಾಳೆ ಹಿಂಗೆ ಅಂತಿದ್ರು ನನಗೆ. ನಾನು ಓದಿಸಿ ಒಂದು ದೊಡ್ಡ ದುಡಿಮೆ ಮತ್ತು ಸಮಾಜದಾಗ ಎತ್ತರಕ್ಕೆ ಬೆಳೆಯಂಗೆ ಏನಿರಲಿಲ್ಲ ಅವಾಗ ಅಂತಿದ್ದೆ. ಸಣ್ಣರಿದ್ರು ಅವಾಗ ಅಂತಿದ್ದೆ. ಅದೇನು ಧೈರ್ಯನೋ ಏನೋ ಗೊತ್ತಿಲ್ಲ ನನಗೆ. ಒಂದು ಸಮಾಜದಾಗ ಒಂದು ದೊಡ್ಡ ವ್ಯಕ್ತಿಗಳನ್ನ ಮಾಡ್ತೇನೆ ನಾನು. ಅದೇನು ಮಾಡ್ತಾಳೋ ಏನೋ ಓದಂಗಿಲ್ಲ ಬರೆಯಂಗಿಲ್ಲ ರೊಕ್ಕ ಗೊತ್ತಾಗಲ್ಲ ಇವಕ್ಕೆ ಏನು ಮಾಡ್ತಾಳೋ ಏನೋ ಹೆಂಗೆ ಅಂತಿದ್ರು ನನಗೆ. ಅದು ಆತ ಇಲ್ಲ ಹೇಳ್ರಿ, ದೇವ್ರ ಆಶೀರ್ವಾದ ನೋಡ್ರಿ. ಯಾವಾಗ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ಗೊತ್ತಿಲ್ದಂಗೆ ಒಳ್ಳೇದು ಬರ್ತೈತ್ರಿ, ಅದು ಕೆಟ್ಟದ್ದು ಸೈಡಿಗೆ ಸರ್ಕೊಂಡು ಹೋಗ್ಬಿಡ್ತೈತೆ. ಅದು ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲಿ ಒಲವೇ ನೀನಿಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀಡಿದು ಜನಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸದಿ ಕುಂತಲ್ಲು ನೀನೇ ನಿಂತಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ಬಾನಲ್ಲು ನೀನೇ ಗುಫಿಯಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ನನ್ನ ನಿನ್ನೆಗಳು ನೀನೇ ನಾಳೆಗಳು ನೀನೇ ಎಂದೆಂದು ನೀನೇ ಸಖಿ ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ ಥ್ಯಾಂಕ್ ಯು. ನಾನು ಇವಳಿಗೆ ನೋಡಕ್ ಹೋದಾಗ ಇವಳು ಫಸ್ಟ್ ಸಾಂಗ್ ಬಾರಿಸಿದ್ದೆ ಇತ್ತು ಸರ್. ನಾನು ಅದ ಪ್ರಶ್ನೆ ಇತ್ತು. ಕರೆಕ್ಟ್ ಲೀಡ್ ತೊಗೊಂಡ್ರೆ ಹೇಳ್ರಿ, ಈಗ ನೀವು ಯಾಕೆ ಬಿದ್ದೀರಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ನೀವು ಬಂದಾಗ ಬರ್ಸಿದ್ರೇನೆ ಹೆಂಗೆ ನೋಡಕ್ ಬಂದಾಗ? ಅಂದ್ರ ನಾನು ಬಾರಿಸ್ತೀನಂತ ಇವ್ರಿಗೆ ಗೊತ್ತಿತ್ತು, ನಮ್ಮ ಅತ್ತೆಮ್ಮರಿಗೆ ಮಾವರಿಗೆ ಅಂದ್ರೆ ಮುಂಚೆ. ನೋಡಕ್ ಬಂದಾಗ ಒಂದ್ ಸಾಂಗ್ ಬಾರಿಸ್ರಿ ಅಂತ ಹೇಳಿದ್ರು ಅವ್ರು. ನಾನ್ ಆಕ್ಚುಲಿ ಆಡೇ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಇರ್ಲಿಲ್ಲ. ಲೈಕ್ ನಾನು ಹಿಂಗ್ ಬಾರಿಸೋದು ಬರುತ್ತಂತ ಅನ್ಕೊಂಡಿರ್ಲಿಲ್ಲ. ಅವ್ರೊಮ್ಮೆ ಸಡನ್ಲಿ ಬಾರಿಸಂದ್ರು. ನಾನು ಆಕ್ಚುಲಿ ಹಿಂದಿ ಇಂಗ್ಲಿಷ್ ಸಾಂಗ್ಸ್ ಜಾಸ್ತಿ. ಒಮ್ಮೆ ಲೈಕ್ ಹಿಂದಿ ಇಂಗ್ಲಿಷ್ ಅವ್ರು ನೋಡಕ್ ಬಂದಾಗ ಬಾರಿಸಿದ್ರೆ ಸರಿ ಇರಲ್ಲ. ನಾನು ಕನ್ನಡ ಹಾಡ ಇದು ನಂಗೆ ತುಂಬಾ ಇಷ್ಟ, ರಘು ದೀಕ್ಷಿತ್ ಸಾಂಗ್ಸ್ ನಂಗೆ ತುಂಬಾ ಇಷ್ಟ. ಇದು ಹಾಡ ನಾನು ಬಾರಿಸ್ಬಿಟ್ಟೆ ಆನ್ ದ ಸ್ಪಾಟ್. ಅವಾಗಿಂದ ಅವ್ರಿಗೆ ಅದು ಸಾಂಗ್ ತುಂಬಾ ಇಷ್ಟ. ಬೇಕು ನಂಗೆ ದೊಡ್ಡ ಮನೆ ಅಂದ್ರೆ ಹೆದರಿಕೆ ಇತ್ತು ಆಕ್ಚುಲಿ. ನಾನ್ ಮದ್ವೆ ಆಗ್ಬೇಕಾದ್ರೆ ನನಗೆ ಹೆಂಗಿತ್ತು, ನನಗ್ ಜನ ಚಲೋ ಬೇಕು, ಜನ ಚಲೋ ಇರ್ಬೇಕು. ಮನಿ ದುಡ್ಡು ರೊಕ್ಕ ಏನು ಮ್ಯಾಟ್ರ್ ಆಗಲ್ಲ, ಅದ್ ನಾವು ದುಡ್ಕೋಬಹುದು, ನಾವು ದುಡ್ಕೊಂಡ್ರೆ ಅದ್ ಬಂದ ಬರುತ್ತೆ. ಆದ್ರೆ ಹೆಂಗಾಗ್ಬಿಡ್ತು, ನಾನು ಇಲ್ಲಿ ಮನಿ ನಮ್ಮ ಅಮ್ಮ ಅಪ್ಪ ನೋಡಕ್ ಬಂದಿದ್ರಲ್ಲ, ಅವರೆಲ್ಲ ನಮ್ಮ ಅಮ್ಮ ಅಪ್ಪನ ಮೆಂಟಾಲಿಟಿ ಬೇರೆ. ಅಮ್ಮ ಅಪ್ಪ ಅವರು ಹುಡುಗಿ ಸೇಫ್ ಇರ್ಬೇಕು, ಮುಂದೆ ಏನಾರ ಹೆಚ್ಚು ಕಮ್ಮಿ ಆದ್ರ ಫ್ಯಾಮಿಲಿ ಆಕಿಗೆ ಪ್ರೊವೈಡ್ ಮಾಡೋಂಗಿರ್ಬೇಕು, ಅವ್ರು ಆತರ ವಿಚಾರ ಮಾಡ್ತಿದ್ರು. ನಂದು ಆತರ ವಿಚಾರ ಇರ್ಲಿಲ್ಲ. ನಂಗೆ ದೊಡ್ಡ ಮನೆ ದೊಡ್ಡ ಜನ ಅಂದ್ರೆ ಹೆದರ್ಕಿ ಒಂಥರ. ಅವ್ರು ದೊಡ್ಡ ಅಂದ್ರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇರ್ತಾವಂತ ನಾನು ಆ ಟೈಪ್ ಮೆಂಟಾಲಿಟಿ. ನಾನು ಇಲ್ಲಿ ಬರುವಾಗ ಎಷ್ಟು ಹೆದರಿನ್ ನನ್ಗ ಗೊತ್ತ. ಬಟ್ ಆಮೇಲೆ ಒಂದು ಫಿಕ್ಸ್ ಆದ್ಮೇಲೆ ಎಲ್ಲಾರು ಫೋನಲ್ಲಿ ಮಾತಾಡ್ತಿದ್ರು ನನಗ. ನಮ್ಮ ಅತ್ತೆ ಮಾವ ಇಬ್ರು ಮಾತಾಡ್ತಿದ್ರು, ಇವ್ರ ಜೊತೆ ಅಂತೂ ಮಾತಾಡ್ತಿದ್ದೆ, ಅಕ್ಕ ಭಾವನ ಜೊತೆನೂ ಮಾತಾಡಿ ನಾನು ಫೋನ್ದಾಗ. ನಾನು ಅವಾಗ ಫೋನ್ದಾಗ ಮಾತಾಡಿದ್ಮೇಲೆ ನಂಗೆ ಕಂಪ್ಲೀಟ್ ರಿಲೀಫ್ ಆಗಿದ್ದು. ಓಕೆ, ಈ ಥರನೂ ಇರುತ್ತೆ, ಈ ಥರ ಲೈಕ್ ಒಂದು ಸ್ವಲ್ಪ ಎಲ್ಲ ಚೆನ್ನಾಗೈತಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಎಲ್ಲ ಹಂಗ ಇರ್ತಾವಂತಲ್ಲ.
ಆ ತರ. ಸೊ ನಾನು ಮೊದ್ಲೇ ಫಿಕ್ಸ್ ಆಗಿದ್ದೆ ನನಗೆ ದೊಡ್ಡ ಮನಿ ಬೇಡ ಅಂತ. ಬಟ್ ದೇವ್ರು ಬರೆದಿಟ್ಟಿದ್ದು ಯಾರ ಕೈ ಅಂತಾನು ತಪ್ಸಕ್ ಆಗಲ್ಲ. ದೊಡ್ಡ ಮನೆನೂ ಸಿಕ್ತು, ದೊಡ್ಡ ಮನಸ್ಸಿನವರು ಸಿಕ್ಕರು ಹೌದು. ಅಲ್ವಾ? ಮನೆ ಇದೆಲ್ಲ ಮ್ಯಾಟರ್ ಆಗಲ್ಲ, ಜನ ಬಹಳ ಒಳ್ಳೆಯವರು ಮನೆಯಲ್ಲಿ ಎಲ್ಲರೂ. ಇದು ಈ ಒಳ್ಳೆಯವರು ಅಂತ ನಮ್ಮ ಮೇಲೇನು ಕೂಡ ಅದು ಇದು ಆಗುತ್ತಲ್ವಾ, ನಾನು ಹೇಗಿದ್ದೀನಿ ಅನ್ನೋದೇ ಮುಖ್ಯ. ಹೌದೌದು. ಅದು ಮ್ಯಾಟರ್ ಆಗೋದು. ನಾವ್ ಹೇಗಿರ್ತೀವಿ ಮುಂದಿನ ಜನ ಆತರ ಇರ್ತಾರೆ. ಅದು ಎಲ್ಲ ಕೇಸಲ್ಲಿ ಇರಲ್ಲ, ಬಟ್ ಮೆಜಾರಿಟಿ ಆಫ್ ದ ಕೇಸಸ್ ನಾವ್ ಹೇಗಿರ್ತೀವಿ ನಮಗ್ ಅದೇ ಸಿಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ, ಅದು ಕಾಮನ್ ಎಲ್ರಿಗೂ ಗೊತ್ತೇ ಇರುತ್ತೆ. ಯಾಕೆ ಒಂದು ಅತ್ತೆ ಕೂಡ ಸೊಸೆಯಾಗಿ ಮನೆಗೆ ಬಂದಿರ್ತಾರೆ ಅಲ್ವಾ? ಆಮೇಲೆ ಕಾಮನ್ ಆಗಿರೋದು ಅತ್ತೆಗೆ ಆಗಲ್ಲ, ಅತ್ತೆ ಕಂಡ್ರೆ ಸೊಸೆಗೆ ಆಗಲ್ಲ, ಸೊಸೆ ಅಂದ್ರೆ ಅದು ಬಹಳ ಆ ಹೊಂದಾಣಿಕೆ ತುಂಬಾ ಕಷ್ಟ. ಅದು ಮನೇಲಿರೋ ಗಂಡು ಮಕ್ಕಳಿಗೆ ತೊಂದರೆ ಆಗ್ಬಿಡ್ತದೆ ಹೊಂದಾಣಿಕೆ ಅನ್ನೋದು ಅಂತ. ಹೇಗೆ ಅದು? ಸರ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗದು ಗೊತ್ತಿಲ್ಲ. ಅದೆಲ್ಲ ಸೀರಿಯಲ್ ಕತೆಗಳು. ನಮ್ಮ ಚಿಕ್ಕೋಡಿಯಲ್ಲಿ ನಮ್ಮ ಅಜ್ಜಿ ತುಂಬಾ ಒಳ್ಳೆಯವರು. ನಮ್ಮ ಅಜ್ಜಿ ಅಮ್ಮ ಅಲ್ಲಿನೂ ಸೇಮ್. ಇಲ್ಲಿ ಈ ಮನೆಗೆ ಬಂದ್ಮೇಲೆ ನಮ್ಮ ಅತ್ತೆಮ್ಮ ನನಗೆ ಏನೂ ಡಿಫ್ರೆಂಟೇ ಅನಿಸ್ಲಿಲ್ಲ, ಸೇಮ್ ಎಲ್ಲ. ಸೊ ನೀವೇನು ಹೇಳಿದ್ರಲ್ಲ ಅದು ಸ್ಟೋರೀಸ್ ಅಂತ ನಾನು ಹೇಳ್ತೀನಿ, ಲೈಕ್ ಸೀರಿಯಲ್ ಕತೆಗಳದೆಲ್ಲ. ಇಲ್ಲ ನಿಜ ನಮ್ಮ ಮನೆಯಲ್ಲಂತೂ ಇಲ್ಲ, ನಾನು ನೋಡಿಲ್ಲ, ನಮ್ಮ ಮನೆಯಲ್ಲೂ ಇಲ್ಲ. ನಾವು ಚಿಕ್ಕವ್ರು ಇರ್ತೀವಿ, ಹೊಸ ಜಾಗಕ್ಕೆ ಬಂದಿರ್ತೀವಿ, ಸ್ವಲ್ಪ ತಗ್ಗಿ ಬಗ್ಗೆ ನಾವೇ ನಡ್ಕೋಬೇಕು. ಯಾಕಂದ್ರೆ ಅವರು ಒಂದು ರೀತಿ ಅಲ್ಲಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ, ನಾವು ಅದಕ್ಕೆ ಹೊಂದಾಣಿಕೆ ಆಗ್ಬೇಕು ಅಷ್ಟೇ. ಬಟ್ ನಿಮ್ಮನ್ನೆಲ್ಲರನ್ನೂ ಸ್ಟಡಿ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಬೇಕಲ್ಲ? ಮದ್ವೆಕಿನ ಮುಂಚೆ ಇತ್ತಲ್ಲ, ಒಂದು 6 ತಿಂಗಳ ಟೈಮ್ ಇತ್ತು. ನಮ್ಮ ಮದ್ವೆಕಿನ ಮುಂಚೆ ಫೋನಲ್ಲೆಲ್ಲ ಮಾತಾಡ್ತಿದ್ವಿ, ಹೆಚ್ಚು ಕಡಿಮೆ ಸ್ವಲ್ಪ ಎಲ್ಲ ಗೊತ್ತಾಯ್ತಾ. ಅಷ್ಟೇನ್ ಡಿಫ್ರೆಂಟ್ ಇಲ್ಲ ಸರ್, ನಮ್ಮ ಮನೆಗೂ ಇಲ್ಲಿಗೂ ಏನು ಡಿಫ್ರೆಂಟ್ ಇಲ್ಲ. ಈಗ ನೀವ್ ಹೇಳ್ರಿ, ನಿಮ್ದು ಎಲ್ಲರದು ಮನಸ್ಸು ನಿಮಗ್ ಗೊತ್ತಿರುತ್ತೆ, ಅಪ್ಪಂದು ಅಮ್ಮಂದು ಬರ್ತಕ್ಕಂಥ ಹೊಸದು ಎಲ್ಲದೂ ಹೊಸದೇ. ಇಲ್ಲ ನಮ್ಮನೆ ಪದ್ಧತಿನ ತಿಳಿಸ್ಕೊಳ್ಳೋಣ ಇವ್ರಿಗೆ, ಏನು ಆ ಥರದಿತ್ತ ಅಥವಾ ಹಾಗೆ? ಸರ್ ಅದು ಹೆಂಗಾಗುತ್ತೆ ಗೊತ್ತಾ ಸರ್, ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಅದು ಯಾವಾಗ ಯಾವ ತರ ಎಲ್ಲಿರ್ಬೇಕು ಆ ತರ ಇದ್ರೆ ಮುಗಿದೋಯ್ತು ಸರ್. ಅದು ಅವ್ರಿಗೆ ತಿಳಿಸ್ಕೊಡೋದೆಲ್ಲ ಏನಿರುತ್ತೆ ಸರ್, ನಾವೇ ತಿಳಿಸ್ಬೇಕಂತ ಏನಿಲ್ಲ. ಯಾಕಂದ್ರೆ ಚಿಕ್ಕವರಲ್ಲ, ಎಲ್ಲ ದೊಡ್ಡವರು, ತಿಳುವಳಿಕೆ ಇದ್ದವ್ರು. ನಾವು ಒಂದು ಸೂಕ್ಷ್ಮ ಈ ರೀತಿ ಹೇಳ್ಬೋದು, ಅದನ್ನ ತಿಳ್ಕೊಂಡವ್ರು ಮುಂದೆ ನಡೆದ್ಬಿಟ್ರೆ ಮುಗೀತು ಸರ್. ಅದನ್ನ ನಾವು ಜಾಸ್ತಿನೂ ಹೇಳ್ಬಾರ್ದು. ಏನು ನನಗೆ ಬಹಳ ಖುಷಿ ಆಗೋದೇನೆಂದ್ರೆ ಇಲ್ಲಿ 2-3 ತಲೆಮಾರು ಕಾಣಿಸ್ತಾ ಇದೆ. ಬಟ್ ಅಲ್ವಾ, ಈಗ 4ನೇ ತಲೆಮಾರು ಅಂತ ಹೇಳ್ಬೋದು. ಏನಂದ್ರೆ ಹೆಸರು ಅಲ್ಲಿಗೆ ಬಂದು ನಿಂತ್ಕೊಂಡಿದೀವಿ. ಬಟ್ ಎಲ್ಲಾ ಜನರೇಷನ್ ಸೇರಿದಾಗಿ ಕೂಡ ಹೊಂದಾಣಿಕೆ ಅನ್ನೋದಿದೆಯಲ್ಲ, ಅದು ಕಾಣಿಸ್ತಾ ಇದೆ ನನಗೆ. ಏನ್ ಕಲಿಯಕ್ ಸಿಕ್ತು ನಿಮ್ಗೆ ಈ ಮನೆಗೆ ಬಂದ? ಅಂದ್ರೆ ಅವ್ರೇನು ಎದಕ್ಕೊಂದು ಫೋರ್ಸ್ ಮಾಡಂಗಿಲ್ರಿ, ಮಾಡು ಎಲ್ಲ ಕಲಿಯಕ್ ಟೈಮ್ ಕೊಡ್ತಾರ್ರಿ ಎಲ್ಲದಕ್ಕೂ. ಯಾವ್ದು ಹಿಂಗೆ ನೀನ್ ಮಾಡ್ಲೇಬೇಕು ಅಂತ ಏನು ಹೇಳಂಗಿಲ್ರಿ. ನಿಮ್ಗಾದ್ರೆ ಮಾಡು, ಇಲ್ಲ ನಾ ಮಾಡ್ತೀನಿ ಅಂತಾರ್ರಿ, ಅವ್ರು ಹಂಗಿದಾರೆ. ಹಂಗ ಫ್ರೀ ಬಿಟ್ಟಿದ್ದಾರೆ, ಹಂಗ ಯಾವಾಗ ಹಿಡಿದು ಕಟ್ಟಿ ಹಾಕಿದ ಆತರ ಮಾಡಿಲ್ಲ ಅವ್ರು, ಯಾವತ್ತೂ ಮಾಡಿಲ್ಲ. ಬಟ್ ಆ ಫ್ರೀಡಮ್ ಅನ್ನ ನಾವು ಗೌರವವಾಗಿ ನಾವು ಮಿಸ್ಯೂಸ್ ಮಾಡ್ಕೊಂಡಿಲ್ರಿ. ಫ್ರೀಡಮ್ ಕೊಟ್ಟಾರ ಅಂತ ಹೇಳಿ ಎಲ್ಲಾ ಹೆಲ್ಪ್ ಮಾಡ್ತೀವಿ, ಎಲ್ಲದೂ ಮಾಡ್ತೀವ್ರಿ. ಅವ್ರಿಗೆ ಏನು ಇದು ಮಾಡಕ್ ಹೋಗಲ್ಲ, ಎಲ್ಲ ಮಾಡ್ಕೊಡ್ತೀವಿ ಎಲ್ಲದು. ಅವ್ರಿಗೆ ಹೇಳ್ದಂಗ ನಾವು ಕೇಳ್ತೀವಿ ಎಲ್ಲ, ಹಂಗೆ. ಬಟ್ ಹಿರಿಯ ಸೊಸೆ ಅಂದ್ರೆ 2ನೇ ತಾಯಿ ಅಂತ ಹೇಳ್ತಾರೆ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗೆ ನಿಭಾಯಿಸ್ತೀರಿ ಇನ್ನು ಈ ಚಿಕ್ಕ ವಯಸ್ಸೇ ಅಂತ ಹೇಳ್ಬೇಕು. ಇಲ್ಲ ಅವ್ರ ಜೊತೆಗಿರ್ತಾರಲ್ರಿ, ಜೊತೆಗೆ ಇತ್ಕೊಂಡು ಎಲ್ಲ ಮಾಡ್ತೀವ್ರಿ ಒಟ್ಟಿಗೆ. ಎಲ್ಲ ಇಲ್ಲಿ ಎಲ್ಲ ಅಡ್ಗೆ ಎಲ್ಲ ಚೇಂಜ್ ರೀ, ನಮ್ದೆಲ್ಲ ಅಲ್ಲಿ ಬೇರೆ, ನಮ್ದೂರ್ದೆಲ್ಲ ಬೇರೆ ಚೇಂಜ್, ಇಲ್ಲದು ಚೇಂಜ್. ಎಲ್ಲ ಕಲ್ಕೊಂತಿದೀನ್ರಿ ಒಂದೊಂದೇ ಹಂಗೆ. ಬಹಳ ಮುಖ್ಯವಾಗಿ ನೋಡ್ರಿ, ಈ ಮಗು ನಿಮ್ಮನ್ನೆಲ್ಲ ನೋಡಿ ಕಲಿತಾ ಇದೆ. ಹೌದ್ರಿ, ಹೌದೌದು. ಈ ಕಲಿಯೋ ವಯಸ್ಸ್ರಿ, 1.5 ವರ್ಷ ಆಯ್ತಲ್ಲ. ಈಗ ನಾವ್ ಮಾಡಿದ್ದನ್ನ ರಿಪೀಟ್ ಮಾಡ್ತಾಳ್ರಿ ಅವಳು. ಹಂಗಾಗಿ ನಾವೆಲ್ಲರೂ ಅವ್ರಿಗೆ ಮಾದರಿ ಆಗಿರ್ಬೇಕಲ್ಲ. ಮೊಬೈಲ್ ಇಟ್ರಿ, ಯಾರ ಮೊಬೈಲ್ ಹೇಳ್ತಾಳ್ರಿ ಅವಳು, ತಂದ್ಕೊಡ್ತಾಳ ಅವರಿಗೆ. ಅಮ್ಮ ಹೇಳ್ತಾ ಇದ್ರು, ಎಲ್ಲೇನೋ ಮಕ್ಕಳು ನೀವು ಬೆಂಗಳೂರಿಗೆ ಹೋದಾಗ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೋ ಏನೋ ಅಂತ ಒಂದು ಭಯ. ಅವರಿಗೆ ಬಹಳ ಭಯ ಐತ್ರಿ. ಯಾವಾಗ್ಲೂ ಫೋನ್ ಮಾತಾಡಿ ಬಂದ್ಬಿಡು ಅಪ್ಪಾಜಿ ಒಬ್ರ ನೋಡ್ಕೊಳ್ಳೋದಾಗೈತಿ, ನೀವು ಅಲ್ಲಿ ಹೋಗಿ ಏನ್ ಮಾಡ್ತೀರಿ ಅಂತ ಹೇಳಿ ಹಿಂಗ ಯಾವಾಗ್ಲೂ ಫೋನ್ ಮಾಡೋದು, ಕೇಳೋದು. ಹಂಗಾಗಿ ನಾವು ಲಾಸ್ಟಿಗೆ ಒಂದು ಫೈನಲ್ ಡಿಸಿಷನ್ಗೆ ಬಂದ್ಬಿಟ್ವಿ, ಬಂದೇ ಬಿಡೋಣ, ಏನಾರ ಹಾಕೊಂಡ್ ಹೋಗ್ಲಿದ ಅಂತ ಹೇಳಿ. ಹಂಗ್ ಮಾಡಿದ್ದಕ್ಕ ಈಗ ಇಷ್ಟೆಲ್ಲ ಬೆಳೀತು, ಇಷ್ಟೆಲ್ಲ ಮನಿ ಕಟ್ಟಿದ್ರ, ಅಪ್ಪಾಜಿನೂ ಕಟ್ಟಿದ್ರ. ಹಂಗ್ ನಡ್ಕೊಂಡ್ ಹೊಂಟೈತ್ರಿ. ಇನ್ನೂ ನಾವು ಸಣ್ಣವ್ರ, ಈಗ ಒಟ್ಟು ಕಲ್ಕೊಂತ ಹೋಗೋದ್ರಿ ಜೀವನ. ಬಟ್ ಒಂದು ಪ್ಲಸ್ ಪಾಯಿಂಟ್ ನನಗೇನು ಕಾಣಿಸುತ್ತೆ ಅಂದರೆ, ಇವತ್ತಿನ ಯುವಕರು ನೋಡ್ತಾ ಇದ್ದಾರೆ ಈ ವಿಡಿಯೋನ. ನೀವು ಇದ್ದೂರಲ್ಲೇ
ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ, ಐತ್ರಿ. ಮನ್ಸು ಮಾಡ್ಬೇಕಷ್ಟೇನೆ. ಹೌದು ಅಲ್ವಾ? ಈಗ ಇಲ್ಲಿನೂ ಎಲ್ಲ ನಿಮ್ಗೇನು ಬಂಗಾರದ ತಟ್ಟೆಯಲ್ಲಿ ಇಟ್ಟೇನೆ ಎಲ್ಲ ಬಂದಿಲ್ಲಲ್ಲ, ಎಲ್ಲ ನೀವು ಮಾಡ್ಕೊಂಡಿರುವಂಥದ್ದು. ಅದು ಬಿಸ್ನೆಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು ಅಂತ. ಹಿಂಗೆ ಇರೋದಕ್ಕೆ ಅವಕಾಶಗಳಿದೆ ನಿಮ್ಗೆ ಅಪ್ಪ ಅಮ್ಮನ ಜೊತೆ. ಹೌದ್ರಿ, ಅಲ್ವಾ? ಆಮೇಲೆ ಒಂದು ಟೆನ್ಷನ್ ನಿಮ್ಗೇನಿರಲ್ಲ ಬಿಸ್ನೆಸ್ ಮಾಡೋರಿಗೆ ಅಂದ್ರೆ, ಅಪ್ಪ ಅಮ್ಮನ ಜೊತೆಗೆ ಇವ್ರು ಇರ್ತಾರೆ, ಮಕ್ಕಳು ಇರ್ತಾರೆ, ಅಲ್ಲ? ಹೌದ್ರಿ. ಎಷ್ಟು ಪಾಸಿಟಿವ್ ಅಂಶಗಳಿದೆ ಇದರಲ್ಲಿ. ಮೇನ್ ಬ್ಯಾಕ್ ಬೋನ್ ರೀ. ಈಗ ಇವ್ರು ನಮ್ಮಮ್ಮ ಮನಿ ನೋಡ್ಕೊಂತಾರ, ಇವ್ರು ಅವ್ರಿಗೆ ಹೆಲ್ಪ್ ಮಾಡ್ತಾರ, ಹಂಗಿದ್ದಾಗ ನಾವು ಮಾಡ್ಬೋದು ಕೆಲಸ. ನಾವೊಂದ್ ಹೊಸ ವಿಚಾರ, ಹೊಸದೇನಾರ ಮಾಡ್ಬೋದು, ನಮ್ ಬಿಸ್ನೆಸ್ ಒಳಗೆ ಏನಾರ ಹೊಸದ್ ಹುಟ್ಟು ಹಾಕ್ಬೇಕು ಅಂತ ಥಾಟ್ಸ್ ನಮ್ ತಲೆಯಾಗ ಬರ್ತಾವ. ಈಗ ಏನೂ ಯಾರು ಇಲ್ಲ, ಎಲ್ಲ ನಮ್ ಒಬ್ರ ಮೇಲೆ ಜವಾಬ್ದಾರಿ ಅಂತ ಅಂದ್ರೆ ಅವಾಗ ಕಷ್ಟ ಆಗ್ತೈತಿ. ಈಗ ನೀವು ಬೆಂಗಳೂರಾಗಿದ್ದು ಒಂದು ಕಂಪನಿ ಕಟ್ಟಿದ್ರೆ ಆಗ್ತಿರ್ಲಿಲ್ರಿ ಅದು, ಅಲ್ಲ? ಆಗ್ತಿರ್ಲಿಲ್ಲ. ಆಮೇಲೆ ಇನ್ನೂ ಒಂದು ಅಂಶ ಬರುತ್ತೆ, ಆಯ್ತಪ್ಪ ಕಟ್ಟಿದ್ರಿ, ಕೋಟಿ ದುಡಿದ್ರಿ, ಎಲ್ಲವೂ ಆಯ್ತು, ವಾಟ್ ನೆಕ್ಸ್ಟ್ ಅಂತ ಬರ್ತದೆ. ಹೌದು, ಅಲ್ಲ ಅಲ್ಟಿಮೇಟ್ ನಾವು ದುಡಿಯೋದ ನಮ್ಮ ಫ್ಯಾಮಿಲಿ ಸಂಬಂಧ. ಆಮೇಲೆ ಒಂದ್ 4 ಮಂದಿಗೆ ನಮ್ಮಿಂದ ಒಂದ್ ಕೆಲ್ಸ ಆಗ್ಲಿ, ನಮ್ಮಿಂದ ಅವ್ರ ಹೊಟ್ಟಿ ತುಂಬಲಿ ಅನ್ನೋದು ಒಂದೇ ಉದ್ದೇಶ, ಬೇರೆ ಏನಿಲ್ಲ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಇವ್ರು ನಮ್ ತಂದೆ ತಾಯಿ ಏನ್ ಸ್ಯಾಕ್ರಿಫೈಸ್ ಮಾಡ್ಯಾರ ನಮ್ ಸಂಬಂಧ, ಅದು ಬಹಳ ದೊಡ್ಡದದು. ಹಂಗಾಗಿ ಅವ್ರಿಗೆ ಖುಷಿ ಅವ್ರಿಗೇನ್ ಖುಷಿ ಇರ್ತೈತೆ ಅದನ್ನ ಮಾಡೋದು ನಮ್ ಜವಾಬ್ದಾರಿ. ಮನುಷ್ಯ ಹೊಟ್ಟಿ ಹೊರಗೆ ಹೋದ್ರ ಮಟ್ಟೆನ ಗಳಿಸ್ತಾನ ಅಂತ ಮಾತೈತಿ ನೋಡ್ರಿ. ಹೊಟ್ಟಿ ಹೊರಗೆ ಹೋದ್ರ ಮಟ್ಟೆನ ಗಳಿಸ್ತಾನ ಮನುಷ್ಯ. ಗಟ್ಟಿ ಮೇಲಿನ ವ್ಯಾಪಾರ ಗಟ್ಟಕ್ಕೆ ಹೋದ್ರು ಬರಲ್ಲ ಅಂತಾರಲ್ಲ, ಆ ಥರ. ಹಿಂಗಾಗಿ ನಾನು ಅವ್ರಿಗೆ ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ. ಅದಕ್ಕೆ ಅಂತಾರವ್ರು, ನೀ ಎಲ್ಲ ಮಾಡ್ಕೊಂಡು ಹೋದಿ, ನಾಳೆ ನಾವು ಹೆಂಗೆ ಮಾಡ್ಬೇಕು ನಮ್ಗೇನು ಗೊತ್ತೇ ಇಲ್ಲ, ಪೂಜೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ದಿನ ನೋಡ್ಕೊಂಡು ಬರೀ ಗೊತ್ತಾಕತ್ತಲ್ಲ, ಅದನ್ನ ಯಾಕೆ ತಲೆ ಮೇಲೆ ಹಾಕೊಂತೀರಿ, ಅದೊಂದು ನೋಡ್ಬಿಡ್ರಿ ನೀವು ಸಾಕಂತೆ. ನಾನು ವ್ಯಾಪಾರ ಕಡೆ 1 ಲಕ್ಷ ಕೊಡ್ರಿ. ಈಗ ಬೇಕಂದ್ರೆ ಅಡ್ಗೆಗೆ ಹಚ್ಬೋದಿತ್ತು, ಇವತ್ತು ಉಪ್ಪಿಟ್ಟು ಮಾಡೋ, ನಾಳೆ ಸಾರು ಮಾಡೋ, ಇದು ಮಾಡೋ, ಅಡ್ಗೆ ಮಾಡ್ಕೊಂತ ಕುಂತ್ರ ಗಂಡ್ಮಕ್ಳು. ವ್ಯಾಪಾರ ಮಾಡೋದು ಯಾವಾಗ, ಕಲಿಯೋದು ಯಾವಾಗ, ಹೆಂಡ್ರು ಸಾಕೋದು ಯಾವಾಗ, ಮಕ್ಳು ಸಾಕೋದು ಯಾವಾಗ? ಹೌದಲ್ಲ ಹೇಳ್ರಿ. ಗಂಡು ಯಾವಾಗ್ಲೂ ದುಡ್ಮಿ ಒಳಗಿರ್ಬೇಕು, ಹೆಣ್ಣು ಯಾವಾಗ್ಲೂ ಅಡ್ಗೆನ ಮಾಡ್ಬೇಕು. ಈಗ ಅದನ್ನ ಅವ್ರಿಗೆ ಹಚ್ಚಿಬಿಟ್ರೆ ಅಂದ್ರೆ ಯಾವಾಗೋ ನಾವ್ ಇಲ್ದಾಗ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ, ಅದ ಅವ್ರಿಗೆ ಇದಾಗಬಾರ್ದು. ಬಟ್ ನಿಮ್ಮ ಮನೆ ಹೆಣ್ಮಕ್ಳು ಮನೆಗೆ ಅಡಿಗೆನೂ ಮಾಡ್ತಾರ, ಹೋಗಿ ವ್ಯಾಪಾರನೂ ನೋಡ್ಕೊಂತಾರ, ಅದು ಇನ್ನ ಖುಷಿ ವಿಚಾರ ಅಲ್ಲ. ಆರೋಗ್ಯನೂ ಕಾಯ್ಕೋಬೇಕು, ವ್ಯಾಪಾರ ಮಾಡ್ಬೇಕು, ಒಂದ್ ಸ್ವಲ್ಪ ಸಮಾಜ ಸೇವೆ ಮಾಡ್ಬೇಕು. ಹೀಗಾಗಿ ಮಕ್ಕಳು ಮಾಡ್ತಾವು, ನಾವು ಮಾಡ್ತೀವಿ, ವಾತಾವರಣ ಚೆನ್ನಾಗೈತಿ. ಆಮೇಲೆ ಮನೆ ಪಕ್ಕಕ್ಕನ ಫ್ಯಾಕ್ಟ್ರಿ ಆತ, ನಾ ದಿವಸ ಅಂಗಡಿ ಮಾರ್ಕೆಟ್ನಲ್ಲಿ ಅಂಗಡಿ ಐತಿ, ಅಲ್ಲಿ ಹೋಗಿ ಬರೋದು ಮಾಡ್ತೀನಿ. ಇಲ್ಲ, ಇವರ ನಮಗೊಂದು ಎಕ್ಸಾಂಪಲ್, ಇವರ ನಮಗೊಂದು ಮಾದರಿ ಇದ್ದಂಗ. ಸೊ ಅವ್ರು ಎಷ್ಟು ಮಾಡ್ಯಾರಲ್ಲ ಆ ಥರದೊಂದು 10% ನಾವು ಮಾಡ್ಕೊಂಡು ಹೋದ್ರೆ ನಾವು ಮುಟ್ಬಿಡ್ತೀವಿ, ನಾವು ದಡ ಸೇರ್ತೀವಿ ಅಷ್ಟೇ ಹೇಳ್ಬೋದು. ನಾವು ಅವ್ರು ಫಾಲೋ ಮಾಡಿದ್ ನಾವು ಮಾಡ್ಬಿಡ್ಬೇಕಷ್ಟೆ. ಏನ್ ದೊಡ್ಡ ತ್ಯಾಗ ಏನ್ ಬೇಕಿಲ್ಲ ಅದನ್ನ, ಅಲ್ಲ ಏನ್ ಫಾಲೋ ಮಾಡಿರ್ತಾರೆ ಅದನ್ನ ಗಮನಿಸೋದು, ಮಾಡ್ಕೊಂಡು ಹೋಗೋದು. ಗೊತ್ತಿಲ್ಲ ಅಂತ ಹೇಳೋದು, ಕಲಿಯೋದು. ಗೊತ್ತಿದ್ದನ್ನ ಪ್ರಾಮಾಣಿಕವಾಗಿ ಮಾಡೋದು. ನಾವು ನಮ್ಮ ಜೀವನ ರೂಪಿಸ್ಕೋಬೇಕ್ರಿ. ಬೇರೆದವ್ರು ನೋಡಿ ನಾವು ಅನ್ಕರಣೆ ಮಾಡಬಾರ್ದು. ನಾವು ನಮ್ಮ ಜೀವನಕ್ಕೆ ಹೀರೋ ಆಗ್ಬೇಕ. ಬೇರೆದವ್ರು ನಾವು ನೋಡ್ಬೇಕಲ್ಲ, ನಮ್ಮನ್ನ ನೋಡಿ ಮಂದಿ ಅನುಕರಣೆ ಆಗ್ಬೇಕ. ನಾವು ಮಂದಿ ನೋಡಿ ಅನುಕರಣೆ ಮಾಡಬಾರ್ದು. ಈಗಿನ ಯುವಕರಿಗೆ ನಾನು ಏನ್ ಹೇಳೋದಂತಂದ್ರ, ಒಂದ್ ಇಚ್ಛಾಶಕ್ತಿ ಅನ್ನೋದು ಇಟ್ಕೋಬೇಕು ಸರ್ ಮನ್ಸೊಳಗ. ಮೇನ್ ನಾವು ಮನ್ಸೊಳಗ್ ಸಂಕಲ್ಪ ಮಾಡ್ಕೋಬೇಕು, ನಾ ಇದನ್ನ ಮಾಡ್ಬೇಕ, ಒಂದು ವಿಷನ್ ಇರ್ಬೇಕು ಮುಂದೆ. ಈಗ ಒಂದ್ಸರ ಫ್ಯಾಮಿಲಿ ಹಿಂಗ ಸಿಗೋದ ಇದೇನೈತಲ್ಲ ಸರ್, ಗಾಡ್ ಗಿಫ್ಟ್, ನಮ್ಮ ಲಕ್. ಇದನ್ನ ಕಾಪಾಡ್ಕೊಂಡು ಹೋಗೋದು ಒಂದೈತಿ, ಮತ್ ನಮಗೆ ಇದನ್ನ ಬೆಳೆಸ್ಕೊಂಡು ಹೋಗೋದು ಒಂದೈತಿ ಸರ್. ಈಗ ನಾವ್ ಇದನ್ನ ಕಾಪಾಡ್ಕೊಂಡು ಮುಂದೆ ಹೋಗಿ ಮುಂದಿನ ಪೀಳಿಗೆ ಬಗ್ಗೆ ವಿಚಾರ ಮಾಡಬಾರ್ದು, ಹಿಂದೆ ಏನಾಯ್ತು ನೋಡ್ಬಾರ್ದು, ಮುಂದೇನಾಗ್ತೈತೆ ಅನ್ನೋದು ಟೆನ್ಷನ್ ತಗೋಬಾರ್ದು. ಈಗ ಸದ್ಯಕ್ಕೆ ಏನ್ ಚಲೋ ನಡೆಯಕತ್ತೈತಲ್ಲ ಅದನ್ನ ಬಹಳ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ಬೇಕು ಸರ್. ಫ್ಯೂಚರ್ ಥಿಂಕಿಂಗ್ ಆಮೇಲೆ ಪಾಸ್ಟ್ ಥಿಂಕಿಂಗ್ ಇಸ್ ದ ವರ್ಸ್ಟ್. ಅದು ಜಾಸ್ತಿ ವಿಚಾರ ಮಾಡಬಾರ್ದು. ಈಗ ಪ್ರೆಸೆಂಟ್ ಒಳಗೆ ಏನ್ ಚಲೋ ಐತಲ್ಲ ಅದನ್ನ ಪ್ರೀತಿಯಿಂದ ಕಾಪಾಡ್ಕೊಂಡು ಮುನ್ನಡಿಬೇಕ. ಇನ್ನೊಂದೇನಂದ್ರ ನಮ್ ಜೀವನ ಒಂಥರ ಕನ್ನಡಿ ಇದ್ದಂಗೆ ಸರ್. ನಾವ್ ಹೆಂಗ್ ರಿಫ್ಲೆಕ್ಟ್ ಆಗ್ತೇವೆ ಹಂಗ್ ಮುಂದೆ ನಮಗೆ ರಿಫ್ಲೆಕ್ಟ್ ಆಗ್ತೈತಿ. ನಾವು ಚಲೋ ತರ ರಿಫ್ಲೆಕ್ಟ್ ಮಾಡಿದ್ರೆ ಅದ್ ನಮಗ್ ಚಲೋ ತರ ರಿಫ್ಲೆಕ್ಟ್ ಮಾಡ್ತೇವೆ. ನಾವು ಬಹಳ ಕೆಟ್ಟ ರಿಫ್ಲೆಕ್ಟ್ ಮಾಡಿದ್ರೆ ಅದ್ರ ಕೆಟ್ಟ ರಿಫ್ಲೆಕ್ಟ್ ಆಗ್ತೈತಿ. ಹಂಗ ಸರ್, ಅದನ್ನ ಆ ತರ ನಾವ್ ನೋಡ್ಕೊಂಡು ಹೋದ್ರೆ ಜೀವನ ಎಲ್ಲ ಚಲೋ ಇರ್ತೈತಿ. ಅತಿ ಆಸೆ ಪಡ್ಬಾರ್ದು, ಇದ್ದಿದ್ರಾಗ ಆಸೆ ಪಡ್ಬೇಕು ಸರ್. ಮಾಡ್ಕೊಂತ ಹೋದ್ರೆ ಎಲ್ಲಾ ಜೀವನ ಸುಖ ಇರ್ತೈತಿ ಸರ್. ಮೇನ್ ಮಾಡೋದೆಲ್ಲ ಸುಖ, ನೆಮ್ಮದಿ ಮತ್ತೆ ಹೊಟ್ಟಿ ಪಾಡಿಗೆ ಸರ್ ಮಾಡೋದು. ಅದು ಬಿಟ್ಟು ಎದಕ್ಕೂ ಏನು ಮಾಡಂಗಿಲ್ಲ, ಹಂಗೆ ಮಾಡ್ಕೊಂತ ಹೋಗೋದು ಸರ್ ಅಷ್ಟೇ. ಆದ್ರೆ ಒಂದೇನು ಹೇಳ್ಬೇಕಂದ್ರೆ ಸರ್, ಖಾಲಿ ಇರಬಾರ್ದು. ಏನಾರ ಇರಲಿ ಒಂದು ಕಾರ್ಯ ಒಳಗೆ ಬ್ಯುಸಿ ಇರ್ರಿ.
ಒಟ್ಟು ಒಂದು ಮನುಷ್ಯ ಏನೈತಲ್ಲ ಸರ್ ಬಿಸಿ ಇರ್ಬೇಕು, ಖಾಲಿ ಅಂತ ಕೂಡ್ಬಾರ್ದು ಸರ್. ಈಗ ಅವ್ರಿಗೆ ಇನ್ಕಮ್ ಆಗ್ತಿರ್ತೈತಿ, ಎಲ್ಲ ಆಗ್ತಿರ್ತೈತಿ, ಓಕೆ ಭಾಳ ದುಡಿತಾರ ಸರ್, ಲಕ್ಷ ಕೋಟಿ ಗಂಟ್ಲೆ ದುಡಿತಾರ, ಆದ್ರೆ ಖಾಲಿ ಇದ್ದ ಪ್ರಯೋಜನ ಇಲ್ಲ ಸರ್, ಲಘು ಕಳ್ಕೊತಾರ ಸರ್. ಒಟ್ಟು ಏನಾರ ಒಂದು ಕಾರ್ಯ ಒಳಗೆ ಬಿಸಿ ಇರ್ಬೇಕು ಸರ್, ಒಂದು ಸೋಷಿಯಲ್ ವರ್ಕರ್ ಬಿಸಿ ಇರ್ಬೇಕು, ಒಂದು ಸಣ್ಣ ಬಿಸ್ನೆಸ್ಸರ್ ಇರ್ಬೇಕು. ಇಲ್ಲ ನಿಮ್ಗೆ ಏನೂ ಹೋಗ್ಲಿಲ್ಲ ಅಂದ್ರೆ ಏನಾರ ಒಂದು ಊಟ ಕೊಡ್ರಿ, ಮನ್ಯಾಗ ಮಾಡ್ಬೋದು ಏನಾರ. ಸೊ ಒಟ್ಟು ನಿಮ್ದು ಲೈಫ್ ಬಿಸಿ ಇಟ್ಕೊಡ್ರಿ ಅಷ್ಟ, ಖಾಲಿ ಇಟ್ಕೋಬೇಡ್ರಿ. ಗೆಳೆಯರೇ, ಮುತ್ತುಗದ ಎಲೆಯಿಂದ 4 ಮಕ್ಕಳನ್ನ ಸಾಕೋದಕ್ಕೋಸ್ಕರ ಚಂಪಾವತಿ ಅಮ್ಮ ಮಾಡಿದ್ದು ಇವತ್ತು ಇಷ್ಟು ದೊಡ್ಡ ಕುಟುಂಬ ಬೆಳೆದಿದೆ, ಬಿಸ್ನೆಸ್ ಬೆಳೆದಿದೆ. ಹಾಗಾಗಿ ಈ ಟೈಮಲ್ಲಿ ಅಮ್ಮ ಇಲ್ಲ ಅನ್ನೋದೊಂದು ಒಂದು ಕೊರತೆ ನಮ್ಮನ್ನೆಲ್ಲರೂ ಕಾಡ್ತಾ ಇದೆ. ನಿಜಕ್ಕೂ ಇದ್ರಿ ಎಷ್ಟು ಖುಷಿ ಪಡ್ತಿದ್ರೆ ಗೊತ್ತಿಲ್ಲ. ದಾಖಲಿಸದೆ ಹೋಗ್ಬಿಟ್ಟೆ ಅನ್ನೋ ನೋವು ಕೂಡ ನನಗಿದೆ, ಬಟ್ ಇವರೆಲ್ಲ ಸಿಕ್ಕರು ಅನ್ನೋ ಖುಷಿ ಕೂಡ ಇದೆ. ಅವತ್ತು ಇವ್ರನ್ನೆಲ್ಲ ದೊಡ್ಡವ್ರನ್ನ ಮಾಡಲಿಲ್ಲ ಅಂತಂದರೆ ಈ ದೊಡ್ಡ ಕುಟುಂಬ ನಮಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೆ ಹೊಂದಿಸ್ತೀನಿ. ಮೊದಲನೇದಾಗಿ ಪಾಪ ಅಷ್ಟೊತ್ತು ಬೆಳಿಗ್ಗೆಯಿಂದ ನಮಗೆ ಕಾಯ್ಕೊಂಡು ಪಾಪ ಅಷ್ಟು ಕೆಲಸದ ಮಧ್ಯೆ ಫ್ಯಾಕ್ಟ್ರಿಯಲ್ಲಿ ಶುರುವಾಗಿದೆ, ನನ್ನ ಜೊತೆಗೆ ಮಾತಿಗೆ ಕೂತಿದ್ದಾರೆ. ಹಾಗಾಗಿ ಫ್ಯಾಮ್ಲಿ ಮಾತಾಡಿಸಿ ಭಾಳ ಖುಷಿ ಆಯಿತು. ನನಗೆ ಈಗ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ವಂದನೆಗಳು ಸರ್. ನಿಮ್ಮ ಫ್ಯಾಮಿಲಿ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕಥೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.